So we are looking at John chapter 20 and 21. We're not going to be reading through those chapters right now. ಇವತ್ತು 20 ಹಾಗೂ 21ನೇ ಯೋಹಾನ ಸುವಾರ್ತೆಯನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ, ಅವುಗಳನ್ನು ನಾವು ಓದಲಿಕ್ಕಿಲ್ಲ. And we are going to get an idea of what Jesus wants to or is and is going to establish. ಯೇಸು ಕ್ರಿಸ್ತನು ಸ್ಥಾಪಿಸಲಿಕ್ಕಿರುವಂತಹ ಸಂಗತಿಗಳ ವಿಷಯವಾಗಿ ಈ ದಿನ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. In the hearts and the minds of his followers. ತನ್ನನ್ನು ಹಿಂಬಾಲಿಸುವವರ ಹೃದಯ ಹಾಗೂ ಮನಸ್ಸಿನಲ್ಲಿ. The ministry of Jesus is very important in the Bible. ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ ಸೇವೆಯು ಬಹಳ ಮುಖ್ಯವಾದದ್ದು. Because it is the ministry of the high priest. ಯಾಕಂದ್ರೆ ಅದು ಮಹಾಯಾಜಕನ ಸೇವೆಯಾಗಿದೆ. Are you understanding me? ನಿಮಗೆ ಅರ್ಥ ಆಗ್ತಾ ಇದೆಯಾ? It is ಇದೆಯಾ? the ministry of the high priest. ಅದು ಮಹಾಯಾಜಕನ ಸೇವೆಯಾಗಿದೆ. Because Jesus is the high priest. ಯಾಕಂದ್ರೆ ಯೇಸು ಕ್ರಿಸ್ತನು ಮಹಾಯಾಜಕನು. We can enter into rest. ನಾವು ವಿಶ್ರಾಂತಿಯಲ್ಲಿ ಪ್ರವೇಶಿಸಲು ಸಾಧ್ಯ. Somebody say rest. ವಿಶ್ರಾಂತಿ. We can enter into rest because Jesus is the high priest. ಯೇಸು ಕ್ರಿಸ್ತನು ಮಹಾಯಾಜಕನಾಗಿರುವುದರಿಂದ ನಾವು ವಿಶ್ರಾಂತಿಯಲ್ಲಿ ಪ್ರವೇಶಿಸಲಿಕ್ಕೆ ಸಾಧ್ಯ. We as Christians can enter into the rest of Jesus when we are confident of the work of Jesus. ಯೇಸು ಕ್ರಿಸ್ತನ ಕಾರ್ಯಗಳಲ್ಲಿ ನಾವು ಆತ್ಮವಿಶ್ವಾಸ ಹೊಂದಿಕೊಂಡವರಾಗಿರುವಾಗ ಮಾತ್ರವೇ ಆತನ ವಿಶ್ರಾಂತಿಯಲ್ಲಿ ನಾವು ಪ್ರವೇಶಿಸಲಿಕ್ಕೆ ಸಾಧ್ಯ. I want to tell you this also. ಇದನ್ನು ಕೂಡ ನಾನು ಹೇಳಲು ಬಯಸ್ತೇನೆ. Until you rest in God, God cannot rest in you. ಎಲ್ಲಿಯವರೆಗೂ ನೀವು ದೇವರಲ್ಲಿ ವಿಶ್ರಮಿಸುವುದಿಲ್ಲವೋ ದೇವರು ನಿಮ್ಮಲ್ಲಿಯೂ ಕೂಡ ವಿಶ್ರಮಿಸುವುದಿಲ್ಲ. How many of you want the Lord to rest on us? ನಮ್ಮ ಮೇಲೆ ದೇವರು ವಿಶ್ರಮಿಸಬೇಕೆಂಬುದಾಗಿ ಎಷ್ಟು ಜನರು Resting means to make his habitation and his dwelling amongst us. ವಿಶ್ರಾಂತಿ ಎಂಬುದಾಗಿ ನೋಡುವಾಗ ನಮ್ಮಲ್ಲಿ ಆತನ ನೆಲೆಸ್ಥಾನ ಮಾಡಿ ಆತನು ನಮ್ಮಲ್ಲಿ ನೆಲೆಗೊಳ್ಳುವಂತದಾಗಿದೆ. But God cannot rest with us unless we rest in him first. ಮೊದಲು ನಾವು ದೇವರಲ್ಲಿ ನೆಲೆಗೊಳ್ಳದೆ ಹೊರತು ಆತನು ನಮ್ಮಲ್ಲಿ ನೆಲೆಗೊಳ್ಳಲಿಕ್ಕೆ ಸಾಧ್ಯವಿಲ್ಲ. Please hear what I'm saying. ನನ್ನ ಮಾತನ್ನು ಗ್ರಹಿಕೆಯಿಂದ Our ಕೇಳಿಸಿಕೊಳ್ಳಿ. relationship with Jesus, without it being a relationship of entering into a rest, will just be another religion. ನಾವು ವಿಶ್ರಾಂತಿಕರವಾದ ರೀತಿಯಲ್ಲಿ ಯೇಸು ಕ್ರಿಸ್ತನ ಜೊತೆಗೆ ಸಂಬಂಧದಲ್ಲಿ ವಿಶ್ರಮಿಸಿಕೊಳ್ಳದೆ ಹೊರತು ಹಾಗೆ ಮಾಡಿದರೆ ಅದು ಒಂದು ಸಾಂಪ್ರದಾಯಿಕವಾದ ಸಂಗತಿಯಾಗಿ ಮಾರ್ಪಡುತ್ತದೆ. My walk with Jesus will become a relationship only when there is rest. ವಿಶ್ರಾಂತಿ ಇರುವಾಗ ಮಾತ್ರವೇ ಯೇಸು ಕ್ರಿಸ್ತನೊಂದಿಗಿರುವಂತಹ ನನ್ನ ಒಂದು ಸಂಬಂಧವು ಆತ್ಮಿಕವಾಗಿ ಮಾರ್ಪಡುತ್ತದೆ. Think about it this way. ಇದನ್ನು ಈ ರೀತಿಯಾಗಿ ಆಲೋಚಿಸಿ ನೋಡಿರಿ. You have a friend ನಿಮಗೊಬ್ಬ ಸ್ನೇಹಿತರಿದ್ದಾರೆ. and you want to be with that friend only if you are able to relax and unwind and be yourself. ನೀವು ವಿಶ್ರಾಂತಿಕರವಾದ ರೀತಿಯಲ್ಲಿ ಸಮಾಧಾನಕರವಾದ ರೀತಿಯಲ್ಲಿ ಅವರೊಂದಿಗೆ ಸಂಪರ್ಕ ಹೊಂದುವಾಗ ಮಾತ್ರವೇ ಅದು ಸಾಧ್ಯ. But if you're always having to be on guard and protect your mind and protect your heart around them, what kind of a relationship is that? ಯಾವಾಗಲೂ ನಿಮ್ಮ ಮನಸ್ಸು ಹೃದಯವನ್ನು ಅವರ ವಿಷಯದಲ್ಲಿ ಕಾಪಾಡಿಕೊಂಡು ಸಂರಕ್ಷಣೆಯಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ಬಯಸುವುದಾದರೆ ಅದು ಎಂತಹ ಒಂದು ಸಂಬಂಧ? Are you understanding me? ನಿಮಗೆ When ಅರ್ಥವಾಗ್ತಾ ಇದೆಯಾ? God is inviting us to walk with him, ದೇವರೊಂದಿಗೆ ನಡೆಯುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಆಹ್ವಾನಿಸುವಾಗ he is inviting us to rest with him. ಆತನೊಂದಿಗೆ ವಿಶ್ರಮಿಸುವುದಕ್ಕೋಸ್ಕರವಾಗಿ ಆತನು ಆಹ್ವಾನಿಸ್ತಾ ಇದ್ದಾನೆ. To rest with the Father. ತಂದೆ ದೇವರೊಂದಿಗೆ ವಿಶ್ರಮಿಸುವುದಕ್ಕಾಗಿ. Now God cannot rest in you until you rest in him. ನೀವು ದೇವರಲ್ಲಿ ನೆಲೆಗೊಳ್ಳದೆ ಹೊರತು ಆತನು ನಿಮ್ಮಲ್ಲಿ ನೆಲೆಗೊಳ್ಳಲಿಕ್ಕಾಗುವುದಿಲ್ಲ. Think about it this way. ಈ ರೀತಿಯಾಗಿ ಇದನ್ನು ಆಲೋಚಿಸಿ If ನೋಡಿ. you're a parent and you have a kid, ನೀವು ಪೋಷಕರಾಗಿದ್ದುಕೊಂಡು ಮಕ್ಕಳು ನಿಮಗಿದ್ದರೆ if the kid is sick and ill, you cannot rest. ಆ ಒಂದು ಮಗು ಹುಷಾರು ತಪ್ಪಿದರೆ ನಿಮಗೆ ಸಮಾಧಾನ ಇರುವುದಿಲ್ಲ. Especially the mothers, they're so troubled. ವಿಶೇಷವಾಗಿ ತಾಯಂದಿರು ಬಹಳ ಗೊಂದಲಕ್ಕೆ But ಒಳಪಡುತ್ತಾರೆ. only when the child is well and the child is at rest, only then can the parents also rest. ಆ ಒಂದು ಮಗು ಉತ್ತಮವಾದ ಆರೋಗ್ಯ ಸ್ಥಿತಿಯಲ್ಲಿದ್ದುಕೊಂಡು ಸಮಾಧಾನಕರವಾಗಿರುವಾಗ ಮಾತ್ರವೇ ತಂದೆ ತಾಯಿಗೂ ಕೂಡ ಸಮಾಧಾನವಾಗ್ತದೆ. So how then can we expect God to rest with us until we first learn to rest in him? ಹಾಗಾದರೆ ನಾವು ದೇವರಲ್ಲಿ ಮೊದಲು ಸಮಾಧಾನ ಹೊಂದಿಕೊಳ್ಳದೆ ಹೊರತು ದೇವರು ನಮ್ಮೊಂದಿಗೆ ಸಮಾಧಾನವಾಗಿರುವುದನ್ನು ಹೇಗೆ ನಾವು ಅಪೇಕ್ಷಿಸಲು ಸಾಧ್ಯ? Write this down. ಇದನ್ನು ಬರೆದಿಟ್ಟುಕೊಳ್ಳಿರಿ. If you're not at rest, ನೀವು ವಿಶ್ರಾಂತಿಯಲ್ಲಿ ಇಲ್ಲದೆ ಇದ್ದರೆ your heavenly Father is not at rest. ನಿಮ್ಮ ಪರಲೋಕ ತಂದೆಯೂ ಕೂಡ ವಿಶ್ರಮಿಸುವುದಿಲ್ಲ. We battle powers and principalities from the place of rest. ಆ ಒಂದು ಸಮಾಧಾನಕರವಾದ ಸ್ಥಳದಿಂದಲೇ ಎಲ್ಲ ಅಂಧಕಾರ ದುರಾತ್ಮ ಶಕ್ತಿಗಳ ವಿರುದ್ಧವಾದ ನಮ್ಮ ಹೋರಾಟ ಇರ್ತದೆ. What is this place of rest? ಈ ಒಂದು ಸಮಾಧಾನದ ಸ್ಥಳ ಏನು? This place
of rest means knowing that you already have the victory in Jesus' name. ಆ ಸಮಾಧಾನದ ಸ್ಥಳ ಏನೆಂದರೆ ಇದಾಗಲೇ ನೀವು ತಿಳಿದಿರುವಂತದ್ದು ಯೇಸುವಿನ ನಾಮದಲ್ಲಿ ಜಯವು ನಿಮ್ಮದಾಗಿದೆ ಎಂಬುದಾಗಿ. You are only continuing to walk in the victory that he has given to you. ಆತನು ನಿಮಗೆ ಕೊಟ್ಟಿರುವಂತಹ ಜಯದ ಅಡಿಯಲ್ಲಿ ನೀವು ಮುನ್ನಡೆಯುತ್ತಾ ಇದ್ದೀರಿ ಎಂಬ ಗ್ರಹಿಕೆಯಲ್ಲಿರುವುದು. Romans chapter 4 verses 25 says this. ರೋಮಾಪುರದವರೆಗೆ 4:25 ಈ ರೀತಿಯಾಗಿ ಹೇಳ್ತಾರೆ. He says he died for our sins and rose up for our justification. ಆತನು ನಮ್ಮ ಪಾಪಗಳ ನಿಮಿತ್ತವಾಗಿ ಸತ್ತು ನಮ್ಮ ನ್ಯಾಯಗಳಿಗೋಸ್ಕರವಾಗಿ ಪುನರುತ್ಥಾನ ಹೊಂದಿದನು ಎಂಬುದಾಗಿ. Are you understanding me? ನಿಮಗೆ ಅರ್ಥವಾಗ್ತಾ He ಇದೆಯಾ? died for us. ನಮಗೋಸ್ಕರವಾಗಿ ಆತನು ಮರಣ ಹೊಂದಿದನು. And then he rose up also for us. ನಮಗೋಸ್ಕರವಾಗಿ ಆತನು ಪುನಃ ಎದ್ದನು ಕೂಡ. How many of you are understanding what I'm saying? ನಿಮಗೆ ಎಷ್ಟು ಜನರಿಗೆ ಅರ್ಥವಾಗ್ತಾ ಇದೆ? Now hear me carefully. ಇಲ್ಲಿ ಗ್ರಹಿಕೆಯಿಂದ ಕೇಳಿಸ್ಕೊಳ್ರಿ. Jesus didn't have to rise up from the grave. ಆತನು ಸಮಾಧಿಯಿಂದ ಏಳುವಂತ ಅವಶ್ಯಕತೆ ಇರಲಿಲ್ಲ. He could have been comfortable in death just as he was comfortable in life. ಯಾವ ರೀತಿಯಾಗಿ ಜೀವದಲ್ಲಿ ಆತನು ಸಮಾಧಾನಕರವಾಗಿದ್ದನೋ ಮರಣದಲ್ಲಿಯೂ ಕೂಡ ಹಾಗೆ Because ಇರಬಹುದಾಗಿತ್ತು. Jesus didn't have to prove anything. ಯಾಕಂದ್ರೆ ಆತನಿಗೆ ಸಾಬೀತುಪಡಿಸುವುದಕ್ಕಾಗಿ ಯಾವುದು ಸಂಗತಿಗಳಿರಲಿಲ್ಲ. The devil didn't create anything. ಸೈತಾನನು ಆತನ ವಿಷಯವಾಗಿ ಏನು ಸೃಷ್ಟಿಸಲಿಕ್ಕೆ Are ಆಗಲಿಲ್ಲ. you understanding me? ನಿಮಗೆ ಅರ್ಥವಾಗ್ತಾ The ಇದೆಯಾ? Bible says the lamb was slain before the foundations of the earth. ಈ ಭೂಮಿಯ ಅಸ್ತಿವಾರಕ್ಕಿಂತ ಮುಂಚಿತವಾಗಿಯೇ ಆ ಕುರಿಮರಿ ವಧಿತವಾಯಿತು ಎಂಬುದಾಗಿ The ನಾವು ನೋಡ್ತೇವೆ. first experience the Bible talks about before the foundations of the earth is the experience of death. ಈ ಒಂದು ಲೋಕದ ಅಡಿಪಾಯದಕ್ಕಿಂತ ಮುಂಚಿತವಾಗಿಯೇ ಮರಣದ ಅನುಭವದ ವಿಷಯವಾಗಿ ಸತ್ಯವೇದ So ತಿಳಿಸುತ್ತದೆ. who created death? ಯಾರು ಮರಣವನ್ನು ಸೃಷ್ಟಿಸಿದರು? God created death. ದೇವರು ಅದನ್ನು ಸೃಷ್ಟಿಸಿದನು. So God didn't have to rise up from the grave for himself. ತನಗೋಸ್ಕರವಾಗಿ ದೇವರು ಆ ಸಮಾಧಿಯಿಂದ ಎದ್ದೇಳುವಂತ ಅವಶ್ಯಕತೆ ಇರಲಿಲ್ಲ. God didn't have to die for himself. ತನಗೋಸ್ಕರವಾಗಿ ಆತನು ಸಾಯುವ ಅವಶ್ಯಕತೆ ಇರಲಿಲ್ಲ. He died for your sins. ನಿಮ್ಮ ಪಾಪಗಳಿಗಾಗಿ ಆತನು ಸತ್ತನು. And he also rose up for your justification. ನಿಮ್ಮ ನ್ಯಾಯ ತೀರ್ಪಿಗೋಸ್ಕರವಾಗಿ ಆತನು ಎದ್ದನು. I want you to understand this. ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. Our ministries are not having to prove anything to anybody. ಯಾರಿಗೂ ಕೂಡ ಏನನ್ನು ಸಾಬೀತುಪಡಿಸುವ ರೀತಿಯಲ್ಲಿ ನಮ್ಮ ಸೇವೆಗಳು ಇರಬಾರದು. Our ministries have already been justified by the resurrection of Jesus. ಯೇಸು ಕ್ರಿಸ್ತನ ಪುನರುತ್ಥಾನದಿಂದಲೇ ಇದಾಗಲೇ ನಮ್ಮ ಸೇವೆಗಳಿಗೆ ನ್ಯಾಯ ಒದಗಿದೆ. And when we walk in his rest, we are walking in his justification. ಆತನ ವಿಶ್ರಾಂತಿಯಲ್ಲಿ ನಾವು ನಡೆಯುವಾಗ ಆತನ ನ್ಯಾಯದಲ್ಲಿಯೂ ಕೂಡ ನಾವು ನಡೆಯುತ್ತಾ Are you ಇದ್ದೇವೆ. understanding me? ನಿಮಗೆ ಅರ್ಥವಾಗ್ತಾ ಇದೆಯಾ? Jesus died for your sins, ನಿಮ್ಮ ಪಾಪಗಳಿಗಾಗಿ ಯೇಸು ಕ್ರಿಸ್ತನು ಸತ್ತನು. but he also rose up for you and your justification. ನಿಮ್ಮ ನ್ಯಾಯಕ್ಕೋಸ್ಕರವಾಗಿ ನಿಮಗಾಗಿ ಆತನು ಮರಣದಿಂದ ಮೇಲೆದ್ದನು. Everything Jesus did he did it because he had you in mind. ನಿಮ್ಮನ್ನು ಆತನು ಮನಸ್ಸಲ್ಲಿಟ್ಟುಕೊಂಡು ಆತನು ಮಾಡಿರುವಂತಹ ಎಲ್ಲಾ ಕಾರ್ಯಗಳನ್ನು ಆತನು ಮಾಡಿದನು. You are very important to Jesus. ನೀವು ಯೇಸುವಿನ ದೃಷ್ಟಿಯಲ್ಲಿ ಬಹಳ ಪ್ರಮುಖರಾಗಿದ್ದೀರಿ. I want you to understand this thing right now. ಈ ಸಂಗತಿಯನ್ನು ನೀವು ದಯಮಾಡಿ ಅರ್ಥ ಮಾಡಿಕೊಳ್ಳಿರಿ. Nobody is more important than anybody with Jesus. ಯಾವ ಮನುಷ್ಯರಿಗಿಂತ ಹೆಚ್ಚು ಮುಖ್ಯವಾಗಿ ಯೇಸುವಿಗೆ ಯಾರು ಇಲ್ಲ. He is no respecter of persons. ಆತನು ವ್ಯಕ್ತಿಗಳನ್ನು ಪಕ್ಷಪಾತ He ಮಾಡುವಂತವನಲ್ಲ. loves all of us equally and he has died for all of us the same. ನಮ್ಮೆಲ್ಲರಿಗೂ ಒಂದೇ ಸಮವಾಗಿ ಆತನು ಪ್ರೀತಿ ಮಾಡಿ ನಮ್ಮೆಲ್ಲರಿಗೋಸ್ಕರವಾಗಿ ಆತನು ಮರಣ ಹೊಂದಿದನು. Jesus had one agenda. ಯೇಸು ಕ್ರಿಸ್ತನಿಗೆ ಒಂದು ಕಾರ್ಯವಿತ್ತು. And that agenda was you. ಆ ಗುರಿಯು ನೀವೇ ಆಗಿದ್ದೀರಿ. Hear what I'm telling you. I'm going to repeat this again. ಮತ್ತೆ ಇದನ್ನು ಪುನರಾವರ್ತಿಸ್ತೇನೆ. Jesus had one agenda. ಯೇಸು ಕ್ರಿಸ್ತನಿಗೆ ಒಂದು ಗುರಿ ಇತ್ತು. And that agenda was you. ಆ ಒಂದು ಗುರಿಯು ನೀವೇ ಆಗಿದ್ದೀರಿ. Now when I go about my life, ನನ್ನ ಜೀವಿತದ ಕುರಿತಾಗಿ ನೋಡುವಾಗ I'm really not looking for affirmation or validation from anyone. ಯಾರಿಂದಲೂ ಕೂಡ ಖಚಿತತೆಯು ಅಥವಾ ಪುರಾವೆಗಳಿಗೋಸ್ಕರವಾಗಿ ನಾನು ನೋಡ್ತಾ ಇಲ್ಲ. For real, I'm not really looking for anything from anyone. ಯಾರಿಂದಲೂ ಕೂಡ ಏನನ್ನೂ ಅಪೇಕ್ಷಿಸ್ತಾ ಇಲ್ಲ. Because the truth of this revelation has entered into my spirit. ಯಾಕಂದ್ರೆ ಈ ಪ್ರಕಟಣೆಯ ಸತ್ಯವು ನನ್ನ ಆತ್ಮಕ್ಕೆ ಪ್ರವೇಶಿಸಿದೆ. I am very important to Jesus. ನಾನು ಯೇಸು ಕ್ರಿಸ್ತನಿಗೆ ಬಹಳ ಮುಖ್ಯನಾಗಿದ್ದೇನೆ. And because I am so important to him, ಆತನಿಗೆ ನಾನು ಬಹಳ ಪ್ರಮುಖನಾಗಿರುವುದರಿಂದ what does it matter if somebody gives me anything?
ಬೇರೆಯವರ ವಿಷಯವಾಗಿ ಅದು ಪರಿಗಣನೆಗೆ ಬರುವುದೇ Are you ಇಲ್ಲ. understanding me? ನಿಮಗೆ ಅರ್ಥವಾಗ್ತಾ ಇದೆಯಾ? Jesus died for you. Let the gravity of that sink in your mind. ಆ ಒಂದು ಮುಖ್ಯ ಅಂಶವು ನಿಮ್ಮ ಮನಸ್ಸಿನಲ್ಲಿ ಇಳಿಯಲಿ. ಆತನು ನಿಮಗೋಸ್ಕರವಾಗಿ ಸಾವನ್ನಪ್ಪಿದನು Jesus ಎಂಬುದಾಗಿ. defeated hell for you. ನಿಮಗೋಸ್ಕರವಾಗಿ ನರಕವನ್ನು ಆತನು ಸೋಲಿಸಿದನು. Jesus went to hell for you. ನಿಮಗೋಸ್ಕರವಾಗಿ ಪಾತಾಳಕ್ಕೆ ಆತನು ಹೋದನು. And in our ministries, ನಮ್ಮ ಸೇವೆಗಳಲ್ಲಿ this revelation must be the forerunner of everything we do. ಈ ಒಂದು ಪ್ರಕಟಣೆಯು ನಾವು ಮಾಡುವಂತ ಎಲ್ಲಾ ಕಾರ್ಯಗಳಿಗೆ ಮುಂದಾಗಿ That ಇರಬೇಕು. we are proclaiming the death and the resurrection of the Lord Jesus. ಯೇಸು ಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನವನ್ನು ನಾವು ಪ್ರಕಟಿಸ್ತಾ ಇದ್ದೇವೆ ಎಂಬುದಾಗಿ. Jesus didn't come to earth just to become our savior. ನಮ್ಮ ರಕ್ಷಕನಾಗುವುದಕ್ಕೋಸ್ಕರವಾಗಿ ಮಾತ್ರವೇ ಆತನು ಈ ಭೂಲೋಕಕ್ಕೆ ಬರಲಿಲ್ಲ. He came to become our high priest. ಆತನು ನಮ್ಮ ಮಹಾಯಾಜಕನಾಗಿರುವುದಕ್ಕಾಗಿ ಬಂದನು. Somebody say high priest. ಮಹಾಯಾಜಕನು ಎಂಬುದಾಗಿ Say it as though you believe it. ನಂಬುವ ರೀತಿಯಲ್ಲಿ ಅದನ್ನು ಹೇಳಿರಿ. Say high priest. ಮಹಾಯಾಜಕನು. So Jesus came to the earth to also save us from our sins, but also take us to the Father. ನಮ್ಮನ್ನು ಬರೀ ನಮ್ಮ ಪಾಪಗಳಿಂದ ರಕ್ಷಿಸುವುದಷ್ಟೇ ಅಲ್ಲದೆ ನಮ್ಮನ್ನು ತಂದೆಯ ಬಳಿಗೆ ನಡೆಸುವುದಕ್ಕಾಗಿಯೂ ಯೇಸು ಈ ಭೂಲೋಕಕ್ಕೆ ಬಂದನು. The Son of God had to become the Son of Man so that he can become our high priest. ದೇವ ಕುಮಾರನು ಮನುಷ್ಯ ಕುಮಾರನಾಗಬೇಕಾಯಿತು ನಮ್ಮ In ಮಹಾಯಾಜಕನಾಗುವುದಕ್ಕಾಗಿ. Hebrews chapter 5 we see that the high priest was to be taken from the sons of man. ಆ ಒಂದು ಮಹಾಯಾಜಕನು ಮನುಷ್ಯರ ಮಧ್ಯದೊಳಗಿಂದ ಮೇಲೆತ್ತಲ್ಪಡಬೇಕಾಗಿತ್ತು ಎಂಬುದಾಗಿ ಇಬ್ರಿಯರ ಗ್ರಂಥದ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. High priests are not manufactured in heaven, they're manufactured on earth. ಮಹಾಯಾಜಕರು ಪರಲೋಕದಲ್ಲಿ ಸೃಷ್ಟಿಸಲ್ಪಡುವುದಿಲ್ಲ, ಅವರು ಭೂಲೋಕದವರಾಗಿದ್ದಾರೆ. He had to become a high priest for you and me. ನನಗಾಗಿ ನಿಮಗಾಗಿ ಆತನು ಮಹಾಯಾಜಕನಾಗಬೇಕಾಯಿತು. Listen to what I'm saying now. ನನ್ನ ಮಾತುಗಳನ್ನು We're ಗ್ರಹಿಕೆಯಿಂದ going to be ಕೇಳಿಸಿಕೊಳ್ಳಿ. reading a bunch of scriptures even as we progress here. ಇಲ್ಲಿ ಮುಂದುವರಿಯುವುದಕ್ಕಿಂತ ಮುಂಚಿತವಾಗಿ ನಾವು ಕೆಲವು But I want you to ವಾಕ್ಯಭಾಗಗಳನ್ನು I want you to pay attention to this. ದಯಮಾಡಿ ಇದನ್ನು ನೀವು ಗ್ರಹಿಕೆಯಿಂದ That ನೋಡಿಕೊಳ್ಳಿರಿ. as much as Jesus is your lover and your best friend, ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನು ನಿಮ್ಮ ಪ್ರಿಯನಾಗಿದ್ದಾನೋ, ನಿಮ್ಮ ಉತ್ತಮ ಸ್ನೇಹಿತನಾಗಿದ್ದಾನೋ, he is your high priest. ಆತನು ನಿಮ್ಮ ಮಹಾಯಾಜಕನು ಕೂಡ When ಆಗಿದ್ದಾನೆ. we do our ministry, ನಾವು ಸೇವೆಗಳನ್ನು ಮಾಡುವಾಗ we are not begging for anything. ಯಾವುದಕ್ಕೋಸ್ಕರವಾಗಿಯೂ ಕೂಡ ನಾವು ಭಿಕ್ಷೆ ಬೇಡುವ We ರೀತಿಯಲ್ಲಿ are simply asking to walk into all that has already been granted to us. ನಮಗೆ ಇದಾಗಲೇ ಕೊಡಲ್ಪಟ್ಟಿರುವಂತಹ ಅಂಶಗಳನ್ನೇ ನಾವು ಕೇಳ್ತಾ ಇದ್ದೇವೆ. His glory has already been revealed to us. ಆತನ ಮಹಿಮೆಯು ಇದಾಗಲೇ ನಮ್ಮ ವಿಷಯವಾಗಿ His ಪ್ರಕಟವಾಗಿದೆ. presence has already been given to us. ಆತನ ಪ್ರಸನ್ನತೆಯು ಇದಾಗಲೇ ನಮಗೆ ಕೊಡಲ್ಪಟ್ಟಿದೆ. So when I come up here, I'm not saying, can your presence go? ನಿನ್ನ ಪ್ರಸನ್ನತೆ ಹೋಗಬಹುದಾ ಎಂಬುದಾಗಿ ಇಲ್ಲಿಂದ ಹೇಳ್ತಾ ಇಲ್ಲ. I am saying, Lord, thank you that your presence is already there. ದೇವರೇ ನಿನ್ನನ್ನು ವಂದಿಸ್ತೇನೆ, ನಿನ್ನ ಪ್ರಸನ್ನತೆ ಇದಾಗಲೇ ಇರುವುದಕ್ಕಾಗಿ. Because his presence has nothing to do with me. ಯಾಕಂದ್ರೆ ಆತನ ಪ್ರಸನ್ನತೆಯು ನನ್ನ ಜೊತೆ ಏನು It ಮಾಡಬೇಕಾಗಿಲ್ಲ. has everything to do with my high priest Jesus Christ. ನನ್ನ ಮಹಾಯಾಜಕನಾಗಿರುವಂತ ಯೇಸು ಕ್ರಿಸ್ತನಿಗೆ ಅದು ಸಂಬಂಧಿಸಿದೆ. Are we understanding one another? ನಿಮಗೆ ಅರ್ಥವಾಗ್ತಾ ಇದೆಯಾ? So in the orderly manner of the high priest, ಆ ಒಂದು ಮಹಾಯಾಜಕನ ಕ್ರಮಬದ್ಧತೆಯನ್ನು in ನೋಡಬೇಕಾದರೆ Exodus chapter 28 verses 38, ವಿಮೋಚನ ಕಾಂಡ 28ನೇ ಅಧ್ಯಾಯದ 38ನೇ we ವಚನದಲ್ಲಿ, saw this when we were studying about the tabernacle in the last school. ಕಳೆದ You don't ಶಾಲೆಯಲ್ಲಿ have to go there. ದೇವದರ್ಶನ ಗುಡಾರದ ವಿಷಯವಾಗಿ ಕಲಿಯುವಂತ ಸಮಯದಲ್ಲಿ ಇದನ್ನು ನೋಡಿದೆವು. We saw that the high priest had a garment on his forehead. It was written what? Holiness unto God. ಆತನಿಗೆ ಒಂದು ಮಹಾಯಾಜಕನಿಗೆ ಒಂದು ನಿರ್ದಿಷ್ಟವಾದಂತ ಉಡುಪಿತ್ತು, ಆತನ ಹಣೆಯ ಮೇಲೆ ಪರಿಶುದ್ಧನು ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನೋಡಬಹುದು. And because of the high priest in Exodus 28, ವಿಮೋಚನ ಕಾಂಡ 28ರಲ್ಲಿ ಆ ಮಹಾಯಾಜಕನ ದೆಸೆಯಿಂದ God accepted Israel. ಇಸ್ರಾಯೇಲನ್ನು ದೇವರು ಅಂಗೀಕರಿಸಿಕೊಂಡನು. Not because of Israel, but because of the high priest. ಇಸ್ರಾಯೇಲಿನ ನಿಮಿತ್ತವಾಗಿ ಅಲ್ಲ, ಆ ಮಹಾಯಾಜಕನ ನಿಮಿತ್ತವಾಗಿ. In the same way, ಅದೇ ರೀತಿಯಾಗಿ the Father accepts you and I, ತಂದೆಯಾದ ದೇವರು ನಿಮ್ಮನ್ನು ನನ್ನನ್ನು ಒಪ್ಪಿಕೊಳ್ಳುತ್ತಾನೆ. not because of ourselves and how perfect we are, ನಾವು ಎಷ್ಟು ಪರಿಪೂರ್ಣರಾಗಿದ್ದೇವೆಂಬ ದೆಸೆಯಿಂದ ಅಲ್ಲ, but because of our high priest. ನಮ್ಮ ಮಹಾಯಾಜಕನ ನಿಮಿತ್ತವಾಗಿ. Are you understand? This is so simple, but we need to understand ಇದು this right ಬಹಳ now. ಸರಳವಾಗಿದೆ, ನಾವು ಇದನ್ನು ಅರ್ಥ So when ಮಾಡಿಕೊಳ್ಳಬೇಕು. I fall into sin ನಾನು ಪಾಪದಲ್ಲಿ ಬೀಳುವಾಗ, and I'm struggling in the pits of sin, ಆ ಒಂದು ಪಾಪದ
ತಗ್ಗಿನಲ್ಲಿ ಬಿದ್ದುಕೊಂಡು ಒದ್ದಾಡ್ತಾ I ಇರುವಾಗ can still call on him and he will answer me. ಅಲ್ಲಿಂದಲೂ ಕೂಡ ಆತನಿಗೆ ನಾನು ಕರೆ ನೀಡುವಾಗ ಆತನು ಉತ್ತರಿಸ್ತಾನೆ. He will not reject me anymore. ನನ್ನನ್ನು ಆತನು ತಿರಸ್ಕರಿಸುವುದಿಲ್ಲ. I will call on him and he will answer me. ನಾನು ಆತನಿಗೆ ಕರೆ ನೀಡುವಾಗ ಆತನು ನನ್ನನ್ನು ಉತ್ತರಿಸ್ತಾನೆ. Because of my high priest. ನನ್ನ ಮಹಾಯಾಜಕನ ನಿಮಿತ್ತವಾಗಿ. Are you understanding me? ನಿಮಗೆ ಅರ್ಥವಾಗ್ತಾ Now ಇದೆಯಾ? when you look at your own life, ನಿಮ್ಮ ಸ್ವಂತ ಜೀವಿತದಲ್ಲಿ and ನೋಡಿಕೊಳ್ಳುವಾಗ you found yourself in cycles of sin, ಆ ಪಾಪದ ಕಣಿವೆಯಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಳುವಾಗ, and I'm sure some of you have had experiences where you called on the name of the Lord and he came and he delivered you from ಅನೇಕ there. ಅನುಭವಗಳು ನಿಮಗೆ ಇರಬಹುದು. ಅಂತ ಪರಿಸ್ಥಿತಿಗಳಿಂದ ನೀವು ಆತನಿಗೆ ಕರೆ ನೀಡಿದಾಗ ಆತನು ಬಂದು ನಿಮಗೆ ಸಹಾಯ ಮಾಡಿರುವಂತದ್ದು. Why did that happen in spite of your sin? ನಿಮ್ಮ ಪಾಪದ ಹೊರತಾಗಿಯೂ ಹೇಗೆ ಅದು It ಸಂಭವಿಸಿತು? happened because of the reality of Jesus being our high priest. ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿರುವಂತ ಸತ್ಯಾಂಶದ ನಿಮಿತ್ತವಾಗಿ ಅದು ಜರುಗಿತು. And I want to also say this right now. ಇದನ್ನು ಕೂಡ ನಾನು ಹೇಳಲು ಬಯಸ್ತೇನೆ. Jesus is the high priest of the nation of India as well. ಭಾರತ ದೇಶಕ್ಕಾಗಿಯೂ ಕೂಡ ಯೇಸು ಕ್ರಿಸ್ತನು They ಮಹಾಯಾಜಕನಾಗಿದ್ದಾನೆ. can build any temple in any city, but Jesus is the high priest of this nation. ಯಾವುದೇ ಪಟ್ಟಣದಲ್ಲಿ ಯಾವುದೇ ಮಂದಿರ ಕಟ್ಟಿದರೂ ಪರವಾಗಿಲ್ಲ, ಆದರೆ ಈ ದೇಶದ ಮಹಾಯಾಜಕನು ಯೇಸು ಕ್ರಿಸ್ತನೇ. Jesus is the only one that can bring this nation into alignment with the will of the Father. ಯೇಸು ಮಾತ್ರವೇ ಈ ಒಂದು ದೇಶವನ್ನು ದೇವರ ಚಿತ್ತಕ್ಕನುಗುಣವಾಗಿ ತರಲು ಸಾಧ್ಯ. So when we pray for the nation of India, ಭಾರತ ದೇಶಕ್ಕೋಸ್ಕರವಾಗಿ ನಾವು I want ಪ್ರಾರ್ಥಿಸುವಾಗ to encourage you right now. ನಿಮ್ಮನ್ನು ಉತ್ತೇಜಿಸಲು ಬಯಸ್ತೇನೆ. You have a great high priest that is interceding for this nation. ಈ ದೇಶಕ್ಕೋಸ್ಕರವಾಗಿ ಈಗಾಗಲೇ ಮಧ್ಯಸ್ಥಿಕೆ ವಹಿಸುವಂತ ಮಹಾಯಾಜಕನು ನಮಗಿದ್ದಾನೆ. He is great and he's wonderful and he's amazing. ಆತನು ಅದ್ಭುತನು, ಆತನು ಸುಂದರನು, ಆತನು ಅತಿಶಯನಾಗಿದ್ದಾನೆ. And because of him, ಆತನ ನಿಮಿತ್ತವಾಗಿ every place that we will go to, he will give it to us in his mighty name. ನಾವು ಕಾಲಿಡುವ ಪ್ರತಿಯೊಂದು ಕ್ಷೇತ್ರವನ್ನು ಆತನ ಪರಾಕ್ರಮ ಹೆಸರಿನಲ್ಲಿ ಆತನು ನಮಗೆ ಸ್ವಾಧೀನಪಡಿಸುತ್ತಾನೆ. A lot of times we think that for us to have access to his presence, we need to live a certain way. ಎಷ್ಟೋ ಸಾರಿ ನಾವು ಅಂದುಕೊಳ್ತೇವೆ ಆತನ ಪ್ರಸನ್ನತೆಗೆ ನಾವು ಪ್ರವೇಶ ಮಾಡಬೇಕಾದ್ರೆ ನಿರ್ದಿಷ್ಟವಾದ ರೀತಿಯಲ್ಲಿ ನಾವು ಜೀವಿಸಬೇಕೆಂಬುದಾಗಿ. Now I'm going to also be touching on grace, but not too much. ನಾವು ಕೃಪೆಯ ವಿಷಯವಾಗಿ ಕೂಡ ನೋಡ್ಲಿಕ್ಕಿದ್ದೇವೆ, ಆದರೆ ಹೆಚ್ಚಾಗಿ ನೋಡ್ಲಿಕ್ಕಿಲ್ಲ. Because I want us to understand that as much as it is important to be sanctified, it is not possible to be sanctified outside of his presence. ಆತನ ಪ್ರಸನ್ನತೆಯ ಹೊರತಾಗಿ ನಾವು ಶುದ್ಧೀಕರಣ ಹೊಂದಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿಯೂ ಕೂಡ ನಾವು ಅರ್ಥ I ಮಾಡಿಕೊಳ್ಳಬೇಕು. don't have to live a certain way to access his presence. ಆತನ ಪ್ರಸನ್ನತೆಗೆ ಪ್ರವೇಶಿಸುವುದಕ್ಕೋಸ್ಕರವಾಗಿ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಜೀವಿಸುವಂತ ಅವಶ್ಯಕತೆ ಇಲ್ಲ. I don't have to do all of these things to feel his touch and feel his presence. ಆತನ ಪ್ರಸನ್ನತೆಯಲ್ಲಿ ಆತನ ಸ್ಪರ್ಶವನ್ನು ಅನುಭವಿಸುವುದಕ್ಕೋಸ್ಕರವಾಗಿ ನಿರ್ದಿಷ್ಟವಾಗಿರುವಂತ ಕಾರ್ಯಗಳು ಮಾಡುವಂತ When ಅವಶ್ಯಕತೆ I ಇಲ್ಲ. look at my own life ನನ್ನ ಸ್ವಂತ ಜೀವಿತವನ್ನು ನಾನು and I look ನೋಡಿಕೊಳ್ಳುವಾಗ at seasons where I was so lost in the world, ನಾನು ಲೋಕದಲ್ಲಿ ಕಳೆದು ಹೋಗಿರುವಂತ ಅನೇಕ ಋತುಗಳಿದ್ದವು. I remember there were moments where the Lord would come with his presence and remind me again that I belong to him. ಅನೇಕ ಕ್ಷಣಗಳಲ್ಲಿ ದೇವರು ತನ್ನ ಪ್ರಸನ್ನತೆಯಿಂದ ನನ್ನನ್ನು ಆವರಿಸಿ ನಾನು ಆತನಿಗೆ ಸಂಬಂಧಿಸಿದ್ದೇನೆ ಎಂಬುದಾಗಿ ನೆನಪು ಮಾಡಿಕೊಡ್ತಾ So ಇದ್ದಾನೆ. I don't have to live a certain way for his presence. ಆತನ ಪ್ರಸನ್ನತೆಗೋಸ್ಕರವಾಗಿ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಬದುಕುವಂತ ಅವಶ್ಯಕತೆ ಇಲ್ಲ. Only his presence can make me live a certain way. ಆತನ ಪ್ರಸನ್ನತೆ ಮಾತ್ರವೇ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಜೀವಿಸುವಂತೆ ನನಗೆ ನಡೆಸಬಹುದು. I don't have to be holy and perfect to access his presence. ಆತನ ಪ್ರಸನ್ನತೆಯಲ್ಲಿ ಪ್ರವೇಶ ಮಾಡುವುದಕ್ಕೋಸ್ಕರವಾಗಿ ನಾನು ಪರಿಶುದ್ಧನಾಗಿ ಪವಿತ್ರನಾಗಿರುವಂತ ಅವಶ್ಯಕತೆ ಇಲ್ಲ. Only his presence can make me holy and righteous because his presence will draw me to his heart. ಆತನ ಪ್ರಸನ್ನತೆ ಮಾತ್ರವೇ ನನ್ನನ್ನು ಪರಿಶುದ್ಧನಾಗಿಸಿ ನೀತಿವಂತನಾಗಿಸಬಹುದು, ಯಾಕಂದ್ರೆ ಆತನ ಪ್ರಸನ್ನತೆ ಮಾತ್ರವೇ ನನ್ನನ್ನು ಆತನ ಬಳಿಗೆ ಸೆಳೆಯುತ್ತದೆ. Think with me for a moment. ಒಂದು ಕ್ಷಣ ನನ್ನೊಂದಿಗೆ ಇದನ್ನು If I ಆಲೋಚಿಸಿರಿ. can live perfect without his presence, why do I need his presence? ಒಂದು ವೇಳೆ ಆತನ ಪ್ರಸನ್ನತೆಯ ಹೊರತಾಗಿ ನಾನು ಪರಿಪೂರ್ಣವಾಗಿ ಜೀವಿಸಲು ಸಾಧ್ಯವಾದರೆ ಆತನ ಪ್ರಸನ್ನತೆ ನನಗೆ ಯಾಕೆ ಬೇಕು? If I can be holy without his presence, why do I need his presence? ಆತನ ಪ್ರಸನ್ನತೆಯ ಹೊರತಾಗಿ ನಾನು ಪರಿಶುದ್ಧನಾಗಿರಲು ಸಾಧ್ಯವಾದರೆ ಆತನ ಪ್ರಸನ್ನತೆ ನನಗೆ ಯಾಕೆ ಬೇಕು? I have seen waves of freedom in my life when I stopped focusing on my sin and started focusing on the presence of God. ಯಾವಾಗ ನನ್ನ ಪಾಪಗಳ ಮೇಲೆ ಗಮನ ಹರಿಸುವುದನ್ನು ಬಿಟ್ಟು ದೇವರ ಪ್ರಸನ್ನತೆಗೆ ಗಮನ ಕೊಟ್ಟೆನೋ ಆಗ ನನ್ನ ಜೀವಿತದಲ್ಲಿ ಅನೇಕ ಬಿಡುಗಡೆ ಆಗುವಂತ ವಿಷಯಗಳನ್ನು ನಾನು ನೋಡಿದ್ದೇನೆ. If I can live without him, why do I even need him? ಆತನ ಹೊರತಾಗಿ ನಾನು ಜೀವಿಸಲು ಸಾಧ್ಯವಾದರೆ ಆತನ ಅವಶ್ಯಕತೆ ಏನು? But the reality is I cannot live without him. ಆದರೆ ಸತ್ಯಾಂಶವೇನೆಂದರೆ ಆತನಿಗೆ ಬಿಟ್ಟು ನಾನು ಜೀವಿಸಲು ಆಗುವುದಿಲ್ಲ. I have tried to live without him ನಾನು ಆ ರೀತಿಯಾಗಿ ಪ್ರಯತ್ನಿಸಿದ್ದೇನೆ, and I was miserable without him. ನಾನು ಸೋತು ಹೋಗಿದ್ದೇನೆ. The reality is you need Jesus
to want Jesus. ಸತ್ಯಾಂಶವೇನೆಂದರೆ ಯೇಸು ನಿಮಗೆ ಬೇಕಾಗಿರುವುದಾದರೆ ಯೇಸುವಿನ ಅವಶ್ಯಕತೆ ನಿಮಗಿದೆ. In him we live and move and have our being. ಆತನಲ್ಲಿಯೇ ನಾವು ಚಲಿಸಿ ಆತನಲ್ಲಿಯೇ ನಮ್ಮ ಸಂಗತಿಗಳನ್ನು ಹೊಂದಿಕೊಳ್ಳಲು ಸಾಧ್ಯ. Are you understanding what I'm saying? I'm trying to bring you into the chapters we are reading. ನಾವು ಓದಲಿಕ್ಕೆ ಇರುವಂತಹ ಅಧ್ಯಾಯದ ಸಂಗತಿಗಳನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. In him we live and move and have our being. ಆತನಲ್ಲಿಯೇ ನಾವು ಜೀವಿಸಿ ಆತನಲ್ಲಿಯೇ ಉಳಿದುಕೊಂಡು ನಮ್ಮ ಜೀವಿತದ ಸಂಗತಿಗಳನ್ನು ಹೊಂದಿಕೊಳ್ಳುತ್ತೇವೆ. So for me to be holy, I need to live in him. ನಾನು ಪರಿಶುದ್ಧನಾಗಬೇಕಾದರೆ ನಾನು ಆತನಲ್ಲಿ ಜೀವಿಸಬೇಕು. For me to be perfect, I need to live in him. ನಾನು ಪರಿಪೂರ್ಣನಾಗಬೇಕಾದರೆ ನಾನು ಆತನಲ್ಲಿ ಜೀವಿಸಬೇಕು. For me to know my destiny, I need to live in him. ನನ್ನ ಗುರಿಯನ್ನು ನಾನು ತಿಳಿದುಕೊಳ್ಳಬೇಕಾದರೆ ನಾನು ಆತನಲ್ಲಿ To ಜೀವಿಸಬೇಕು. know the character of this school, I need to live in him. ಈ ಒಂದು ಶಾಲೆಯ ಗುಣಾತಿಶಯಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಆತನಲ್ಲಿ ನಾನು ಜೀವಿಸಬೇಕು. You cannot know God unless you first live in God. ದೇವರಲ್ಲಿ ನೀವು ನಿರ್ದಿಷ್ಟವಾಗಿ ಉಳಿದುಕೊಳ್ಳದೆ ಹೊರತು ಆತನನ್ನು ನಿಕಟವಾಗಿ ತಿಳಿದುಕೊಳ್ಳಲು ಆಗುವುದಿಲ್ಲ. Let this be a sigh of relief for some of you. ಇದು ನಿಮ್ಮಲ್ಲಿ ಕೆಲವರಿಗೋಸ್ಕರವಾಗಿ ಬಿಡುಗಡೆ ಅಂಶವಾಗಿರಲಿ. Let this bring so much relief to some of you. ಕೆಲವು ಜನರಿಗೆ ಇದು ಸಮಾಧಾನ ಪಡಿಸುವಂತದ್ದಾಗಿದೆ. After the resurrection of Jesus, ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ he did not become a great prophet. ಆತನು ಒಂದು ದೊಡ್ಡ ಪ್ರವಾದಿ ಆಗಲಿಲ್ಲ. He became a great high priest. ಆತನು ಉತ್ತಮನಾದ ಮಹಾಯಾಜಕನಾದನು. Are you understanding me? ನಿಮಗೆ ಅರ್ಥವಾಗ್ತಾ ಇದೆಯಾ? After the resurrection of Jesus, ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ repeating this to you again, ಮತ್ತೊಂದು ಆವೃತ್ತಿ ಹೇಳ್ತಾ ಇದ್ದೇನೆ. he did not become a great prophet. ಆತನು ಒಬ್ಬ ದೊಡ್ಡ ಪ್ರವಾದಿ He ಆಗಲಿಲ್ಲ. became a great high priest. ಆತನು ದೊಡ್ಡ ಮಹಾಯಾಜಕನಾದನು. Prophets are from God for man. ಪ್ರವಾದಿಗಳು ಮನುಷ್ಯರಿಗೋಸ್ಕರವಾಗಿ ದೇವರಿಂದ ಕೊಡಲ್ಪಟ್ಟಿದ್ದಾರೆ. I'm going to say that again. ಮತ್ತೊಂದು ಆವೃತ್ತಿ ಹೇಳ್ತೇನೆ. Prophets are from God for man. ಪ್ರವಾದಿಗಳು ಮನುಷ್ಯರಿಗೋಸ್ಕರವಾಗಿ ದೇವರಿಂದ ಕೊಡಲ್ಪಟ್ಟವಂತವರು. This is why prophets are not afraid of anything or anyone. ಹಾಗಾಗಿ ಪ್ರವಾದಿಗಳು ಯಾವುದರ ಕುರಿತಾಗಿಯೂ ಯಾರನ್ನೂ ಹೆದರುವುದಿಲ್ಲ. They're not here to be liked by anybody. ಯಾರಿಂದಲೂ ಕೂಡ ಅವರು ಇಷ್ಟಪಡಲ್ಪಡುವುದಿಲ್ಲ. Because their assignment and their accountability is to God. ಯಾಕಂದರೆ ಅವರ ಜವಾಬ್ದಾರಿಕೆಯ ಕಾರ್ಯಗಳು ಅವರ ಲೆಕ್ಕಾಚಾರವು ದೇವರ ಜೊತೆ ಇರುತ್ತದೆ. So prophets are from God for man. ಹಾಗಾಗಿ ಪ್ರವಾದಿಗಳು ದೇವರಿಂದ ಮನುಷ್ಯರಿಗೋಸ್ಕರವಾಗಿ But ಇದ್ದಾರೆ. high priests ಆದರೆ ಮಹಾಯಾಜಕನು are from man ಮನುಷ್ಯರಿಂದ for man ಮನುಷ್ಯರಿಗೋಸ್ಕರ to God. ದೇವರ ಕಡೆಗೆ. Are you understanding me? ನಿಮಗೆ ಅರ್ಥವಾಗ್ತಾ ಇದೆಯಾ? What are prophets again? Repeat after me. ಇದನ್ನು ನನ್ನ ಹಿಂದೆ ಪುನರಾವರ್ತಿಸಬಹುದು. Prophets are from God ಪ್ರವಾದಿಗಳು ದೇವರಿಂದ for man. ಮನುಷ್ಯರಿಗಾಗಿ ಇದ್ದಾರೆ. High priests are ಮಹಾಯಾಜಕರು from man ಮನುಷ್ಯರಿಂದ for man ಮನುಷ್ಯರಿಗಾಗಿ to God. ದೇವರಿಗಾಗಿ So I ಇದ್ದಾರೆ. want to tell you now, ಈಗ ನಾನು ಹೇಳಲು ಬಯಸ್ತೇನೆ, you have a representative in Jesus Christ. ಯೇಸು ಕ್ರಿಸ್ತನಲ್ಲಿ ನಿಮಗೊಬ್ಬ ಪ್ರತಿನಿಧಿ ಇದ್ದಾನೆ. He is the great high priest. ಆತನು ಮಹಾಯಾಜಕನಾಗಿದ್ದಾನೆ. So when I get in the place of prayer, ಪ್ರಾರ್ಥನೆಯ ಆ ಸ್ಥಳದಲ್ಲಿ I ಹೋಗಬೇಕಾದರೆ have a great high priest that is interceding for me. ನನಗೋಸ್ಕರವಾಗಿ ವಿಜ್ಞಾಪಿಸುತ್ತಿರುವಂತಹ ಮಹಾಯಾಜಕನಿದ್ದಾನೆ. How many of you are here in this room? ನಿಮ್ಮಲ್ಲಿ ಎಷ್ಟು ಜನರಿಗೆ ಅರ್ಥವಾಗ್ತಾ We ಇದೆ? have a great high priest that is interceding for us. ನಮಗೋಸ್ಕರವಾಗಿ ವಿಜ್ಞಾಪಿಸುತ್ತಿರುವಂತಹ ಮಹಾಯಾಜಕನು ನಮಗಿದ್ದಾನೆ. What is the first thing that Jesus does as a high priest? ಮಹಾಯಾಜಕನಾಗಿ ಯೇಸು ಕ್ರಿಸ್ತನು ಮಾಡುವಂತಹ ಮೊದಲನೆಯ ಕಾರ್ಯವೇನು? Now we're going to get into our actual teaching for this morning. ಇವತ್ತು ನಮ್ಮ ನಿಕಟವಾಗಿರುವಂತಹ ಕಲಿಸುವಿಕೆ ಅಂಶದಲ್ಲಿ ನಾವು ಹೋಗ್ಲಿಕ್ಕಿದ್ದೇವೆ. So when Jesus as the high priest stands before God, ಮಹಾಯಾಜಕನಾಗಿದ್ದುಕೊಂಡು ಯೇಸು ಕ್ರಿಸ್ತನು ತಂದೆಯ ಮುಂದೆ ನಿಲ್ಲುವಾಗ his victory is now our victory. ಆತನ ಜಯವು ನಮ್ಮ ಜಯವಾಗಿದೆ. Amen. Amen. His victory is now our victory. ಈಗ ಆತನ ಜಯವು ನಮ್ಮ ಜಯವಾಗಿದೆ. Now we're getting into our actual teaching. Now please pay attention. ನಾವು ನಿಕಟವಾಗಿರುವಂತಹ ಕಲಿಸುವಿಕೆ ಅಂಶದಲ್ಲಿ ಹೋಗ್ತಾ ಇದ್ದೇವೆ. ಗ್ರಹಿಕೆಯಿಂದ What ಕೇಳಿಸಿಕೊಳ್ಳಿ. was the first thing that Jesus does as the high priest? ಮಹಾಯಾಜಕನಾಗಿ ಯೇಸು ಕ್ರಿಸ್ತನು ಮಾಡುವಂತಹ ಮೊದಲನೇ ಕಾರ್ಯವೇನು? He uproots the power of the law from our life. He uproots the power of the law from our life. ಆ ಒಂದು ಶಾಸ್ತ್ರದ ನಿಯಮಾವಳಿಗಳನ್ನು ನಮ್ಮ ಜೀವಿತದಿಂದ ಬೇರು ಸಮೇತ ಅದನ್ನು ಕೀಳುತ್ತಾನೆ. Are you understanding me? ನಿಮಗೆ ಅರ್ಥವಾಗ್ತಾ ಇದೆಯಾ? The day the law was given, ಯಾವ ದಿನದಲ್ಲಿ ನಿಯಮಗಳು ಕೊಡಲ್ಪಟ್ಟವೋ 3,000 people died. 3,000 ಜನರು ಸಾವನ್ನಪ್ಪಿದರು. But the day the Holy Spirit was given to us on Pentecost, ಪಂಚಾಶತ್ತಮ ದಿನದಲ್ಲಿ ನಮಗೆ ಪವಿತ್ರಾತ್ಮನು ಕೊಡಲ್ಪಟ್ಟಾಗ 3,000 people were added to the family of the Lord Jesus
Jesus Christ. 3,000 ಜನರು ಯೇಸು ಕ್ರಿಸ್ತನ ಕುಟುಂಬಕ್ಕೆ ಸೇರ್ಪಡೆಯಾದರು. So what does Jesus as the great high priest do for us? ನಮಗೋಸ್ಕರವಾಗಿ ಮಹಾಯಾಜಕನಾಗಿ ಯೇಸು ಕ್ರಿಸ್ತನು ಏನು ಮಾಡುತ್ತಾನೆ? He removes the power of death from our life. ನಮ್ಮ ಜೀವಿತದಿಂದ ಮರಣದ ಶಕ್ತಿಯನ್ನು ಆತನು ಕಿತ್ತು And ಹಾಕುತ್ತಾನೆ. he brings us into everlasting life with him. ಆತನೊಂದಿಗೆ ನಿತ್ಯ ನಿರಂತರವಾದ ಜೀವಿತಕ್ಕೆ ನಮ್ಮನ್ನು ತರುತ್ತಾನೆ. The day the law was given, 3,000 people died. ಆ ಒಂದು ಶಾಸ್ತ್ರ ಕೊಡಲ್ಪಟ್ಟಾಗ 3,000 ಜನರು ಸಾವನ್ನಪ್ಪಿದರು. The law was given, but nobody could keep the standards of the law. ಆ ಶಾಸ್ತ್ರವು ಕೊಡಲ್ಪಟ್ಟಾಗ ಅದರ ಉತ್ತಮವಾದ ಮಟ್ಟಕ್ಕೆ ಯಾರು ಕೂಡ ಜೀವಿಸಲಿಕ್ಕಾಗಲಿಲ್ಲ. The purpose of the law was to never draw you to God. ಆ ಒಂದು ಶಾಸ್ತ್ರದ ಮುಖ್ಯ ಉದ್ದೇಶವು ನಿಮಗೆ ದೇವರ ಕಡೆಗೆ ನಡೆಸುವಂತದ್ದಾಗಿರಲಿಲ್ಲ. The purpose of the law was to help you understand what was wrong with you. ನಿಮ್ಮ ಜೊತೆ ಯಾವುದು ತಪ್ಪಾಗಿರುವಂತ ಅಂಶಗಳಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಶಾಸ್ತ್ರವು ಕೊಡಲ್ಪಟ್ಟಿತು. Are you understanding what I'm saying? ನಿಮಗೆ ಅರ್ಥವಾಗ್ತಾ The ಇದೆಯಾ? law was never meant to treat your sickness. ನಿಮ್ಮ ಅನಾರೋಗ್ಯ ಜೊತೆ ವ್ಯವಹರಿಸುವುದಕ್ಕೋಸ್ಕರವಾಗಿ ಶಾಸ್ತ್ರವು The ಕೊಡಲ್ಪಟ್ಟಿರಲಿಲ್ಲ. law was only meant to diagnose your sickness. ನಿಮ್ಮ ಒಂದು ಅನಾರೋಗ್ಯವನ್ನು ಗುರುತಿಸುವುದಕ್ಕೋಸ್ಕರ ಮಾತ್ರವೇ ಆ ಶಾಸ್ತ್ರವು The ಕೊಡಲ್ಪಟ್ಟಿತು. purpose of the law was to identify sin in you and me. ನಿಮ್ಮಲ್ಲಿ ನನ್ನಲ್ಲಿ ಆ ಒಂದು ಪಾಪವನ್ನು ಕಂಡುಹಿಡಿಯುವುದಕ್ಕೋಸ್ಕರವಾಗಿ ಶಾಸ್ತ್ರವು ಕೊಡಲ್ಪಟ್ಟಿತು. But you know what grace says to us? ಆದರೆ ಕೃಪೆ ನಮಗೆ ಏನು ಹೇಳ್ತದೆ He ಗೊತ್ತಾ? does not remember our sins anymore. ಆತನು ನಮ್ಮ ಪಾಪಗಳನ್ನು ನೆನಪು ಮಾಡಿಕೊಳ್ಳುವುದಿಲ್ಲ. So I want you to understand the function of Jesus is our Savior, but He's also our high priest. ಯೇಸು ಕ್ರಿಸ್ತನ ಕಾರ್ಯವೈಖರಿಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಆತನು ಬರೀ ನಮ್ಮ ರಕ್ಷಕನಷ್ಟೇ ಅಲ್ಲ, ನಮ್ಮ ಮಹಾಯಾಜಕನು ಕೂಡ ಆಗಿದ್ದಾನೆ. The Bible says the law and the prophets all pointed to the one that was coming, and His name was Jesus. ಆ ಎಲ್ಲಾ ಶಾಸ್ತ್ರವು ಪ್ರವಾದಿಗಳು ಒಂದೇ ಅಂಶವನ್ನು ಬೆರಳು ಮಾಡಿ ತೋರಿಸ್ತಾ ಇದ್ರು, ಆತನು ಬರಲಿಕ್ಕಿದ್ದಾತ ಯೇಸುವೆ ಎಂಬುದಾಗಿ ನಾವು ನೋಡಬಹುದು. Are you understanding me? ನಿಮಗೆ Go ಅರ್ಥವಾಗ್ತಾ with ಇದೆಯಾ? me to Hebrews chapter 7 verses 11 to 12. ಇಬ್ರಿಯರ ಗ್ರಂಥ 7ನೇ ಅಧ್ಯಾಯದ 11-12ರಲ್ಲಿ ನೋಡಿಕೊಳ್ಳೋಣ. Reading from the Passion Translation this morning. ಪ್ಯಾಷನ್ ಟ್ರಾನ್ಸ್ಲೇಷನ್ ಇಂದ ನಾವು ಓದ್ಕೊಳ್ತಾ ಇದ್ದೇವೆ. Hebrews chapter 7 verses 11 to 12. 7ನೇ ಅಧ್ಯಾಯದ 11-12ನೇ ವಚನಗಳು. And it says, if any of the Levitical priests who served under the law had the power to bring us into perfection, then why did God send Christ as priest after the likeness of Melchizedek? He could have said, after the likeness of Aaron. Verse number 12. And furthermore, for God to send a new and different rank of priest meant a new law would have to be instituted even to allow it. ಲೇವಿಯ ಯಾಜಕತ್ವದಿಂದ ಸಂಪೂರ್ಣ ಸಿದ್ಧಿ ಉಂಟಾಗಿದ್ದರೆ ಆರೋಹನ ತರದವನಾಗಿರದೆ ಮೆಲ್ಕಿಜೆದೇಕನ ತರಹದ ಬೇರೊಬ್ಬ ಯಾಜಕನು ಎದ್ದೇಳುವ ಅವಶ್ಯವೇನಿತ್ತು. Amen. Are you done with 12? Yeah, 12 I'm reading now. Okay. ಯಾಕೆಂದರೆ ಯಾಜಕತ್ವವು ಬೇರೆಯಾದರೆ ನ್ಯಾಯ ಪ್ರಮಾಣವು ಕೂಡ ಬೇರೆಯಾಗುವುದು ಅಗತ್ಯ. What is verse number 11 saying to us? 11ನೇ ವಚನ ನಮಗೆ ಏನು ಹೇಳ್ತಾ ಇದೆ? Please look at the screen and the verse on the screen. ಆ ಒಂದು ಸ್ಕ್ರೀನ್ ಮೇಲೆ ಇರುವಂತ It ವಚನಗಳನ್ನು says, if ನೋಡಿಕೊಳ್ಳಿ. any of the Levitical priests who served under the law ಲೇವಿಯ ಯಾಜಕತ್ವದಿಂದ ಸಂಪೂರ್ಣ ಸಿದ್ಧಿ ಉಂಟಾಗಿದ್ದರೆ had the power to bring us to life, they would have already done it. ಅದು ನಮಗೆ ಜೀವ ಕೊಡುವಂತ ರೀತಿಯಲ್ಲಿ ಇದ್ದಿದ್ರೆ ಅದಾಗಲೇ ಸಾಧ್ಯವಾಗಿ ಬಿಡ್ತಾ ಇತ್ತು. But they were not able to do it ಆದರೆ ಅದು ಅವುಗಳಿಂದ ಸಾಧ್ಯವಾಗಲಿಲ್ಲ because of the law. ಆ ಒಂದು ಶಾಸ್ತ್ರದ So what ನಿಮಿತ್ತವಾಗಿ. had to happen? ಅಲ್ಲಿ ಏನು ಜರುಗಬೇಕಾಗಿತ್ತು? The law needed to be changed. ಆ ಒಂದು ಶಾಸ್ತ್ರವು ಬದಲಾಗಬೇಕಾಗಿತ್ತು. The law needed to be changed because God wanted to empower you. ಆ ಶಾಸ್ತ್ರವು ಬದಲಾಗಬೇಕಾಗಿತ್ತು ಯಾಕಂದ್ರೆ ದೇವರು ನಿಮಗೆ ಸಾಮರ್ಥ್ಯಗೊಳಿಸಲು ಬಯಸ್ತಾ Wow, ಇದ್ದನು. you guys are really quiet this morning. You guys are super quiet. ಬಹಳ Do you need a break? Do you need a do you need break a ಬೇಕಾ? exercise class? ವ್ಯಾಯಾಮ ಮಾಡಬೇಕೆಂಬುದಾಗಿ ಬಯಸ್ತೀರಾ? Are you here with me? I'm not going to force a response out of you. I want you to receive what is being said from here. ಇಲ್ಲಿಂದ ನುಡಿಯುವುದನ್ನು ನೀವು ಹೊಂದಿಕೊಳ್ಳಬೇಕೆಂಬುದಾಗಿ ನಾವು ಬಯಸ್ತೇವೆ. Because we need to move from God's going to bless you, God's going to multiply you, to realizing that He has already blessed us. ನಿಮ್ಮನ್ನು ದೇವರು ಆಶೀರ್ವದಿಸ್ತಾನೆ ಗುಣಿಸ್ತಾನೆ ಎಂಬಂತ ಅರ್ಥ ಮಾಡಿಕೊಳ್ಳಬೇಕೆಂದು ಇದಾಗಲೇ ಆಶೀರ್ವದಿಸ್ತಾನೆ. Because Jesus is our high priest. ಯಾಕಂದ್ರೆ ಯೇಸುವೇ ನಮ್ಮ ಮಹಾಯಾಜಕನು. Are you understanding me? ನಿಮಗೆ ಅರ್ಥವಾಗ್ತಾ So ಇದೆಯಾ? please don't be quiet when you're actually reading the Bible. Respond. ಸತ್ಯವೇದ ಓದುವಾಗ ಸುಮ್ಮನಿರಬೇಡಿರಿ, ಪ್ರತಿಕ್ರಿಯೆ ನೀಡಿರಿ.
ತಿಳಿಯಿರಿ. Amen. Amen. So in the NKJV version it says, you don't have to go there unless I tell you. NKJV ವರ್ಷನ್ ಅಲ್ಲಿ ನಾವು ನೋಡಬಹುದು. It says it was necessary for a new law to be reinstated because there is now a new high priest. ಈಗ ಹೊಸ ಮಹಾಯಾಜಕನಿರುವುದರಿಂದ ಹೊಸ ಶಾಸ್ತ್ರವು ಕೊಡುವಂತದ್ದು ಬಹಳ ಪ್ರಮುಖವಾದ So ಅಂಶವಾಗಿತ್ತು. the first point is when Jesus became the high priest, he changed the law. ಮೊದಲನೆಯ ಅಂಶವು ಯೇಸು ಕ್ರಿಸ್ತನು ಮಹಾಯಾಜಕನಾದಾಗ ಶಾಸ್ತ್ರವನ್ನು I want you ಬದಲಾಯಿಸಿದನು. to think about it in the terms even of our nation. ನಮ್ಮ ದೇಶದ ವಿಷಯವಾಗಿಯೂ ಕೂಡ ನಾವು ಇದನ್ನು ಆಲೋಚಿಸಿ When ನೋಡಬಹುದು. when new governments come in place, what is the first thing they do? ಹೊಸ ಸರ್ಕಾರಗಳು ಬರುವಾಗ ಅವರು ಮಾಡುವಂತ ಮೊದಲನೇ They ಕಾರ್ಯವೇನು? try to appoint judges who will change the law in their favor. ನ್ಯಾಯಾಧೀಶರನ್ನು ಅವರು ಇಟ್ಟುಕೊಂಡು ಅವರ ಪರವಾಗಿ ನ್ಯಾಯ ಕೊಡುವಂತ ವಿಷಯಗಳನ್ನು ನೋಡಿಕೊಳ್ತಾರೆ. They try and gain a majority in parliament so they can change the constitution of this nation. ಪಾರ್ಲಿಮೆಂಟ್ ನಲ್ಲಿ ಉತ್ತಮವಾಗಿರುವಂತ ಫಲಿತಾಂಶ ಹೊಂದಿಕೊಳ್ಳಲು ಅವರು ಪ್ರಯತ್ನಿಸುತ್ತಾರೆ. So- ಈ ಒಂದು ಸಂವಿಧಾನವನ್ನು ಬದಲಾಯಿಸಬೇಕೆಂಬ So when ಕಾರಣದಿಂದ Jesus became the high priest, ಯೇಸು ಕ್ರಿಸ್ತನು ಮಹಾಯಾಜಕನಾದಾಗ when Jesus defeated hell and the grave, ಆ ಒಂದು ಸಮಾಧಿಯನ್ನು ನರಕವನ್ನು ಯೇಸು ಸ್ವಾಮಿ ಸೋಲಿಸಿದಾಗ he became the majority. ಆತನೇ ದೊಡ್ಡ ಗಾತ್ರದವನಾದನು. And when he became the majority, ಹೆಚ್ಚು ಸಂಖ್ಯೆಯಲ್ಲಿ ಆತನು ಮಾರ್ಪಟ್ಟಾಗ he now had the power to change the law that oppressed his people for so long. ಅನೇಕ ವರ್ಷಗಳವರೆಗೆ ತನ್ನ ಜನರನ್ನು ಕುಗ್ಗಿಸಿರುವಂತಹ ಶಾಸ್ತ್ರವನ್ನು ಆತನು ಬದಲಾಯಿಸಲು ಸಾಧ್ಯವಾಯಿತು. So I want to ask you this morning, ಈ ಮುಂಜಾನೆ ನಿಮಗೆ ಕೇಳಲು ಇಚ್ಛಿಸ್ತೇನೆ, if the law was changed, ಆ ಶಾಸ್ತ್ರವು ಬದಲಾದರೆ why are we still keeping it? ಯಾಕೆ ನಾವು ಇನ್ನೂ ಅದನ್ನು ಅನುಸರಿಸ್ತಾ ಇದ್ದೇವೆ? Think about that for a moment. ಒಂದು ನಿಮಿಷ ಅದರ ಕುರಿತಾಗಿ ಆಲೋಚಿಸಿ ನೋಡಿ. If the law was changed, ಆ ಶಾಸ್ತ್ರವು ಬದಲಾಗಿದ್ದರೆ why are we still keeping it? ಯಾಕೆ ಇನ್ನು ನಾವು ಅದನ್ನು ಅನುಸರಿಸ್ತಾ ಇದ್ದೇವೆ? Because nobody is using 2G phones in a 5G era. ಯಾಕಂದ್ರೆ ಯಾರು ಕೂಡ ಈ 5G ಎರಾನಲ್ಲಿ 2G ಫೋನ್ಗಳನ್ನು ಯೂಸ್ ಮಾಡ್ತಾ ಇಲ್ಲ. Why are we using the law in the era of grace? ಯಾಕೆ ನಾವು ಶಾಸ್ತ್ರವನ್ನು ಕೃಪೆಯ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದೇವೆ? The technology has been updated. ತಂತ್ರಜ್ಞಾನವು ಹೆಚ್ಚಿದೆ. The technology has empowered you to do more and achieve more. ಆ ಒಂದು ತಂತ್ರಜ್ಞಾನವು ಹೆಚ್ಚಿನ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ಸಾಧಿಸುವುದಕ್ಕೋಸ್ಕರವಾಗಿ ನಿಮಗೆ ಸಾಮರ್ಥ್ಯಗೊಳಿಸಿದೆ. The technology has been updated so you can advance to a level where you were not able to advance before. ಟೆಕ್ನಾಲಜಿ ಈಗ ಅಪ್ಡೇಟ್ ಆಗಿ ಮುಂಚೆ ಮಾಡದೇ ಇರುವಂತ ಕಾರ್ಯಗಳು ಈಗ ನೀವು ಮಾಡಲಿಕ್ಕೆ ಸಾಧ್ಯವಾಗುವಂತೆ ಮಾಡಿದೆ. I feel, especially in our nation, a lot of us still operate under the spirit of the law. ನಮ್ಮ ದೇಶದಲ್ಲಿ ಅನೇಕರು ಇನ್ನೂ ಕೂಡ ಆ ಶಾಸ್ತ್ರದ ಆತ್ಮನ ಅಡಿಯಲ್ಲಿ But ಕಾರ್ಯನಿರ್ವಹಿಸ್ತಾ ಇದ್ದೇವೆ. when he's sending us as an apostolic ministry, ಆತನು ಅಪೊಸ್ತಲ ಸೇವೆಗೋಸ್ಕರವಾಗಿ ನಮಗೆ ಕಳಿಸಿಕೊಡ್ತಾ ಇರುವಾಗ he's not sending us under the covering of the law. ಆ ಒಂದು ಶಾಸ್ತ್ರದ ಅಡಿಯಲ್ಲಿ ಆತನು ನಮ್ಮನ್ನು ಕಳಿಸ್ತಾ ಇಲ್ಲ. He's sending us under the covering of his grace. ಆತನ ಕೃಪೆಯ ಅಡಿಯಲ್ಲಿಯೇ ಆತನು ನಮ್ಮನ್ನು ಕಳಿಸುತ್ತಾ So ಇದ್ದಾನೆ. now we have to adapt to the new technology. ಈಗ ನಾವು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು. You know, when Jesus died and rose again, ಯೇಸು ಕ್ರಿಸ್ತನು ಮರಣ ಹೊಂದಿ ಪುನರುತ್ಥಾನ ಹೊಂದಿದಾಗ the technology didn't gradually update. ಆ ಒಂದು ತಂತ್ರಜ್ಞಾನವು ನಿಧಾನವಾಗಿ ಬೆಳೆಯಲಿಲ್ಲ. Overnight it went from 2G to 5G. ರಾತ್ರಿ 2G ಇಂದ 5G ಗೆ And ಹೋಗಿಬಿಟ್ಟಿತ್ತು. for some of us it was a shock because we didn't know how to work with this. ನಮ್ಮಲ್ಲಿ ಕೆಲವರಿಗೆ ಆಶ್ಚರ್ಯವಾಯಿತು, ಯಾಕಂದ್ರೆ ಅದನ್ನು ಹೇಗೆ ನಿರ್ವಹಿಸಬೇಕೆಂಬುದಾಗಿ ತಿಳಿಯಲಿಲ್ಲ. But Jesus is saying his grace is all over you. ಆದರೆ ಯೇಸು ಕ್ರಿಸ್ತನು ಹೇಳ್ತಾ ಇರುವಂತದ್ದು ಆತನ ಕೃಪೆಯು ನಿಮ್ಮನ್ನು ಆವರಿಸಿದೆ ಎಂಬುದಾಗಿ. When Jesus rose from the grave and when he rose as the high priest, he replaced the law. ಆತನು ಆ ಸಮಾಧಿಯಿಂದ ಪುನರುತ್ಥಾನ ಹೊಂದಿ ಮೇಲೆದ್ದಾಗ ಆತನು ಶಾಸ್ತ್ರವನ್ನು ಮಾರ್ಪಡಿಸಿ Now, ಬದಲಾಯಿಸಿದನು. if there is no law, ಶಾಸ್ತ್ರವೇ ಇಲ್ಲದೆ ಹೋದರೆ who can accuse you? ಯಾರು ನಿಮಗೆ ದೋಷಿಗಳೆಂಬುದಾಗಿ ಹೇಳಲು ಸಾಧ್ಯ? Think about that. ಅದರ ಕುರಿತಾಗಿ ಆಲೋಚಿಸಿ ನೋಡಿರಿ. If you have rules and you break them, only then will you be held accountable for it. ನಿಯಮಗಳು ನಿಮಗೆ ಕೊಡಲ್ಪಟ್ಟು ಅವುಗಳನ್ನು ಮುರಿದರೆ ಮಾತ್ರವೇ ನಿಮ್ಮಿಂದ ಲೆಕ್ಕ ಕೇಳಲಾಗುತ್ತದೆ. If there are no rules, ನಿಯಮಗಳೇ ಇಲ್ಲದೆ ಹೋದರೆ you are not breaking anything. ಯಾವುದನ್ನು ಕೂಡ ನೀವು ಮುರಿಯುತ್ತಾ ಇಲ್ಲ. Now, when you're speeding, ನೀವು ವೇಗವಾಗಿರುವಾಗ and there's a rule that says you cannot cross 100, ಅಲ್ಲಿ ಒಂದು ನಿಯಮ ಇರ್ತದೆ, 100 ವೇಗ ದಾಟಬಾರದು. and you cross 100, ನೀವು 100 ದಾಟಿ ಬಿಡ್ತೀರಿ. you will have the fear that somewhere the police is standing and he's watching and he will stop you. ನಿಮಗೆ ಆ ಒಂದು ಭಯ ಇರ್ತದೆ, ಎಲ್ಲೋ ಒಂದು ಕಡೆ ಪೊಲೀಸ್ ನಿಂತುಕೊಂಡು ನೋಡ್ತಾ ಇರಬಹುದು, ಅಥವಾ ನಿಮಗೆ ಹಿಡಿಯಬಹುದು ಎಂಬುದಾಗಿ. But when you realize ನಿಮಗೆ ಯಾವಾಗ ಅರ್ಥವಾಗ್ತದೆ that there is no speed limits, ಅಲ್ಲಿ ಸ್ಪೀಡ್ ಲಿಮಿಟೇ ಇಲ್ಲ ಎಂಬುದಾಗಿ, you don't care how fast
fast you're going, ನೀವು ಎಷ್ಟೇ ಹೋಗಿದ್ರೂ ಪರವಾಗಿಲ್ಲ, you will have the freedom in your heart, ನಿಮ್ಮ ಹೃದಯದಲ್ಲಿ ಆ ಒಂದು ಸ್ವತಂತ್ರತೆ ಇರ್ತದೆ. because nobody can stop you and accuse you of speeding because there are no speed limits. ಯಾರು ಕೂಡ ನಿಮ್ಮನ್ನು ನಿಲ್ಲಿಸಿ ದೋಷಿಗಳೆಂಬುದಾಗಿ ಪರಿಗಣಿಸಲು ಆಗುವುದಿಲ್ಲ, ಯಾಕಂದ್ರೆ ಅಲ್ಲಿ ಸ್ಪೀಡ್ ಲಿಮಿಟೇ ಇಲ್ಲ. So I want to tell you this. ಇದನ್ನು ನಿಮಗೆ ಹೇಳಲು ಬಯಸ್ತೇನೆ. God replaced the law, ದೇವರು ಶಾಸ್ತ್ರವನ್ನು ಬದಲಾಯಿಸಿದರು, but a lot of us have retained it. ಆದರೆ ನಮ್ಮಲ್ಲಿ ಎಷ್ಟೋ ಜನರು ಇನ್ನೂ ಅದನ್ನು A lot ಹಿಡಿದುಕೊಂಡಿದ್ದೇವೆ. of us have retained it. ಇನ್ನು ನಮ್ಮಲ್ಲಿ ಅನೇಕರು ಅದನ್ನು ಹಿಡಿದುಕೊಂಡಿದ್ದೇವೆ. Jesus is speaking to us now. ಯೇಸು ಕ್ರಿಸ್ತನು ನಮ್ಮೊಂದಿಗೆ ಮಾತನಾಡ್ತಾ And he's ಇದ್ದಾನೆ. saying that we are no longer governed by the law that was written on Mount Sinai. ಸೀನಾಯ್ ಪರ್ವತದ ಮೇಲೆ ಬರೆಯಲ್ಪಟ್ಟಿರುವಂತ ನಿಯಮಾವಳಿ ಶಾಸ್ತ್ರದ ಅಡಿಯಲ್ಲಿ ಇನ್ನೂ ನಾವು ಇಲ್ಲ, But we are governed by grace that was poured out on Mount Calvary. ಆದ್ರೆ ಕಲ್ವಾರಿಯ ಶಿಲುಬೆಯ ಮೇಲಿಂದ ಸುರಿಸಲ್ಪಟ್ಟಿರುವಂತ ಕೃಪೆಯ ಅಡಿಯಲ್ಲಿ ನಾವಿದ್ದೇವೆ. On Mount Sinai, 3,000 people died. ಸೀನಾಯ್ ಪರ್ವತದ ಮೇಲೆ 3,000 ಜನರು But ಸಾವನ್ನಪ್ಪಿದರು. on Calvary, when he assumed his place as the high priest, he brought the entire world into oneness with the Father. ಕಲ್ವಾರಿಯ ಪರ್ವತದ ಮೇಲೆ ಮಹಾಯಾಜಕನಾಗಿ ಆತನು ಮಾರ್ಪಟ್ಟಾಗ ಇಡೀ ಮಾನವ ಕುಲ ಜಗತ್ತನ್ನೇ ಆತನ ಕಡೆ ಆತನು ತಂದನು. So when Jesus was appearing to his disciples in 20 and 21, 20-21ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರಿಗೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ he came to empower them. ಅವರನ್ನು ಸಾಮರ್ಥ್ಯಗೊಳಿಸುವುದಕ್ಕಾಗಿ ಆತನು He ಬಂದನು, came to liberate them. ಅವರನ್ನು ಸ್ವತಂತ್ರಗೊಳಿಸುವುದಕ್ಕಾಗಿ ಆತನು ಬಂದನು. Because they thought that was the end of their life when ಯಾಕಂದ್ರೆ ಅವರು Jesus died. ಅಂದುಕೊಂಡಿದ್ದರು ಯೇಸು ಕ್ರಿಸ್ತನ ಸಾವಿನ ನಂತರ ಅವರ ಜೀವಿತ ಮುಗಿದು ಹೋಯಿತು When ಎಂಬುದಾಗಿ. Jesus was on earth, he was their friend, he was their brother, he was their best friend. ಯೇಸು ಸ್ವಾಮಿ ಲೋಕದ ಮೇಲೆ ಇದ್ದಾಗ ಆತನು ಅವರ ಸ್ನೇಹಿತನು, ಸಹೋದರನು, ಉತ್ತಮವಾಗಿರುವಂತ But ಸ್ನೇಹಿತನಾಗಿದ್ದನು. when he came back to meet them, ಅವರನ್ನು ಭೇಟಿಯಾಗುವುದಕ್ಕಾಗಿ ಪುನಃ ಆತನು ಬಂದಾಗ he came as their savior and their high priest. ಅವರ ರಕ್ಷಕನು ಹಾಗೂ ಮಹಾಯಾಜಕನಾಗಿ ಆತನು ಬಂದನು. How many of you are understanding me? ನಿಮ್ಮಲ್ಲಿ ಎಷ್ಟು ಜನರಿಗೆ ಅರ್ಥವಾಗ್ತಾ Go ಇದೆ? with me to Romans chapter 7 verses 1 to 5. ರೋಮಾಪುರದವರೆಗೆ 7ನೇ ಅಧ್ಯಾಯದಲ್ಲಿ 1ರಿಂದ 5ನೇ ವಚನದವರೆಗೆ ನೋಡೋಣ. Romans chapter 7 verses 1 to 5. ರೋಮಾಪುರದವರೆಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 1ರಿಂದ 5ನೇ I want you to ವಚನ. understand these truths because this will free you. ಈ ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು, ಯಾಕಂದ್ರೆ ಇದು ನಿಮ್ಮನ್ನು ವಿಮೋಚಿಸುತ್ತದೆ. Because some of your destinies, you have only locked it yourself. ಯಾಕಂದ್ರೆ ನಿಮ್ಮಲ್ಲಿ ಅನೇಕರ ಗುರಿಗಳು ನಿಮಗೆ ನೀವೇ ಅದಕ್ಕೆ ಬೀಗ ಹಾಕಿ ಬಿಟ್ಟಿದ್ದೀರಿ. Because you have imprisoned it within the law. ಯಾಕಂದ್ರೆ ಶಾಸ್ತ್ರದ ಅಡಿಯಲ್ಲಿ ನೀವು ಅದನ್ನು ಕಟ್ಟು But when ಹಾಕಿದ್ದೀರಿ. you step into grace, your destinies will be freed. ನೀವು ಆ ಒಂದು ಕೃಪೆಯಲ್ಲಿ ಕಾಲಿಡುವಾಗ ನಿಮ್ಮ ಗುರಿಗಳು ಬಿಡುಗಡೆ ಆಗುತ್ತವೆ. Romans 7 verses 1 to 5. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ And 1ರಿಂದ I 5ನೇ want ವಚನ. us to pay attention to these verses. ದಯಮಾಡಿ ಈ ವಚನಗಳನ್ನು ಗ್ರಹಿಕೆಯಿಂದ It ನೋಡಿಕೊಳ್ಳಿ. says, I write to you, dear brothers and sisters who are familiar with the law, don't you know that when a person dies, it ends his obligation to the law? ಸಹೋದರರೇ, ನ್ಯಾಯ ಪ್ರಮಾಣವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದ ಇರುವ ತನಕ ಅವನ ಮೇಲೆ ನ್ಯಾಯ ಪ್ರಮಾಣವು ಪ್ರಭುತ್ವ ಮಾಡುತ್ತದೆಂಬುದು ನಿಮಗೆ ಗೊತ್ತಿಲ್ಲವೋ? What is it saying? ಇಲ್ಲೇನು ಹೇಳ್ತಾ ಇದ್ದಾನೆ? That your obligation to the law ends when you have died. ನಿಮ್ಮ ಮರಣದ ನಂತರ ಆ ಒಂದು ಶಾಸ್ತ್ರದ ಅಳವಡಿಕೆಯು ಮುಗಿದು ಹೋಯಿತು. When you're looking at the book of John, ಯೋಹನನ ಸುವಾರ್ತೆಯನ್ನು ನಾವು and ನೋಡುವಾಗ we're looking at the experience of being born again and following Jesus. ಪುನಃ ಹುಟ್ಟಿದವರಾಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದರ ಅನುಭವದ ಕುರಿತಾಗಿ ನೋಡುವಾಗ, Yesterday we understood the idea of being a living sacrifice. ಜೀವಕರವಾಗಿರುವಂತ ಯಜ್ಞವಾಗಿರುವುದರ ವಿಷಯವಾಗಿ ನಾವು ನೋಡಿದ್ದೇವೆ. We understood that all of this equals to dying with Jesus on the cross. ಕ್ರೂಜೆಯ ಮೇಲೆ ಯೇಸು ಕ್ರಿಸ್ತನ ಜೊತೆಗೆ ಕ್ರೂಜೆಗೆ ಹಾಕಲ್ಪಡುವುದರ ವಿಷಯವಾಗಿ ಅದು ಸೂಚಿಸುತ್ತದೆ. And so when I've already died, ಇದಾಗಲೇ ಸಾವನ್ನಪ್ಪಿರುವಾಗ how can the law take me to court? ಹೇಗೆ ಆ ನ್ಯಾಯ ಪ್ರಮಾಣವು ನನಗೆ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯ? I don't see any dead bodies being taken to court. ಯಾವುದೇ ಹೆಣಗಳನ್ನು ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗುವುದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. Because that would just be very weird. ಯಾಕಂದ್ರೆ ಅದು ಬಹಳ ಆಶ್ಚರ್ಯಕರವಾಗಿರುತ್ತದೆ. Think about that for a moment. ಒಂದು ನಿಮಿಷ ಅದನ್ನು ಆಲೋಚಿಸಿ ನೋಡಿರಿ. They're rolling a dead body in front of the judge. ಆ ಜಡ್ಜ್ ಮುಂದೆ ಆ ಹೆಣವನ್ನು ಇಡುವಂತದ್ದು. And now they're doing all these proceedings with the dead body in place. ಆ ಒಂದು ಹೆಣವನ್ನು ಮುಂದಿಟ್ಟುಕೊಂಡು ಎಲ್ಲಾ ಕಾರ್ಯಗಳಲ್ಲಿ ಮುಂದುವರಿಯುವಂತದ್ದು. Sometimes that is how we also operate. ಕೆಲವು ಸಾರಿ ನಾವು ಕೂಡ ಹಾಗೆ ನಡೆದುಕೊಳ್ತೇವೆ. We don't realize that we have already died. ಇದಾಗಲೇ ನಾವು ಸಾವನ್ನಪ್ಪಿದ್ದೇವೆ ಎಂಬುದಾಗಿ ನಾವು ಗ್ರಹಿಸುವುದಿಲ್ಲ. All of you are just a bunch of dead bodies sitting in
in this place. ಈ ಸ್ಥಳದಲ್ಲಿ ಒಂದು ಗುಂಪಿನ ಹೆಣಗಳು ಕೂತಿರುವ I'm ರೀತಿಯಲ್ಲಿ speaking to a bunch of people who have died to their flesh. ತಮ್ಮ ಶರೀರದ ವಿಷಯವಾಗಿ ಸಾವನ್ನಪ್ಪಿರುವವರ ವಿಷಯವಾಗಿ ನಾನು ಮಾತನಾಡ್ತಾ Because it ಇದ್ದೇನೆ. is no longer I who live, but Christ lives in me. ಯಾಕಂದ್ರೆ ಇನ್ನು ಮುಂದೆ ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆ. Come on, that deserves a better amen. ಆಮೆನ್ ಎಂಬುದಾಗಿ I need ಹೇಳಬಹುದು. some of you to come alive, because what God is going to deposit needs a reception from you. ಯಾಕಂದ್ರೆ ದೇವರು ಜೀವಕರವಾದ ಸಂಗತಿಗಳು ನಿಮ್ಮಲ್ಲಿ ಶೇಖರಿಸುವಾಗ ಅದನ್ನು ಪ್ರತ್ಯುತ್ತರವನ್ನು ಬಯಸುತ್ತಾನೆ. Awaken yourself right now. ಈಗ ನಿಮ್ಮನ್ನು ಎಚ್ಚರಗೊಳಿಸಿಕೊಳ್ಳಿರಿ. Because I'm preaching better than some of your acting. ಯಾಕಂದ್ರೆ ನಿಮ್ಮಲ್ಲಿ ಕೆಲವರು ವರ್ತನೆಗಿಂತ ಉತ್ತಮವಾಗಿ ನಾನು ಕಲಿಸ್ತಾ ಇದ್ದೇನೆ. The Lord needs a response right now. ಯಾಕಂದ್ರೆ ದೇವರಿಗೆ ಪ್ರತಿಕ್ರಿಯೆ ಬೇಕಾಗಿದೆ. Open up your spirits and let this enter your spirit man. ನಿಮ್ಮ ಆತ್ಮಗಳನ್ನು ತೆರೆದು ಇದು ನಿಮ್ಮ ಆತ್ಮದಲ್ಲಿ ಪ್ರವೇಶ ಮಾಡುವುದಕ್ಕಾಗಿ ಅನುಕೂಲ ಮಾಡಿಕೊಳ್ಳ್ರಿ. Let these words elicit faith and hope in you. ಈ ಮಾತುಗಳು ನಿಮಗೆ ತೆರೆದವರಾಗಿ ಮಾಡಿ ನಿಮ್ಮಲ್ಲಿ ನಂಬಿಕೆ ಹುಟ್ಟಿಸಲಿ. And so what is verse number 1 saying? ಮೊದಲನೇ ವಚನ ಏನು Are we ಹೇಳ್ತದೆ? ready for this or not? ಇದಕ್ಕಾಗಿ ನಾವು ಸಿದ್ಧರಾಗಿದ್ದೇವಾ What is ಇಲ್ಲವಾ? verse number 1 saying? ಮೊದಲನೇ ವಚನ ಏನು ಹೇಳ್ತದೆ? I write to you, brothers and sisters, ಸಹೋದರರೇ, who are familiar with the law, don't you know that when a person dies, it ends his obligation to the law? ಸಹೋದರರೇ, ನ್ಯಾಯ ಪ್ರಮಾಣವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಅವನ ಮೇಲೆ ನ್ಯಾಯ ಪ್ರಮಾಣ ಪ್ರಭುತ್ವ ಮಾಡುತ್ತದೆ ಎಂಬುದು ನಿಮಗೆ ಗೊತ್ತಿಲ್ಲವೋ? Somebody say, I am a dead person. ನಾನು ಸತ್ತಂತಹ ವ್ಯಕ್ತಿ. Write it down in your notepad. I am a dead person. I am a dead person. ನಾನು ಸತ್ತ ವ್ಯಕ್ತಿ ಎಂಬುದಾಗಿ ಬರೆದುಕೊಳ್ಳಿರಿ. You are not alive. Jesus is alive in you. ನೀವು ಜೀವದಿಂದಿಲ್ಲ, ಯೇಸು ನಿಮ್ಮಲ್ಲಿ ಜೀವದಿಂದಿದ್ದಾನೆ. In our ministries, we cannot be alive. Jesus needs to be alive in it. ನಮ್ಮ ಸೇವೆಗಳಲ್ಲಿ ನಾವು ಜೀವಂತವಾಗಿರಲಿಕ್ಕೆ ಆಗುವುದಲ್ಲ, ಯೇಸು ಕ್ರಿಸ್ತನು ಅದರಲ್ಲಿ ಜೀವಿಸಬೇಕು. Because we don't want our life, we want Jesus' life. ಯಾಕಂದ್ರೆ ನಮ್ಮ ಜೀವದ ಅವಶ್ಯಕತೆ ಇಲ್ಲ, ಯೇಸುವಿನ ಜೀವ Are you ಬೇಕಾಗಿದೆ. understanding me? ನಿಮಗೆ ಅರ್ಥವಾಗ್ತಾ ಇದೆಯಾ? You are not alive anymore. ನೀವು ಇನ್ನು ಮುಂದೆ ಜೀವಿಸ್ತಾ ಇಲ್ಲ. Someone tries to argue with you, tell them you're going to argue with a dead body. You're not going to get a response. ಯಾರಾದರೂ ಆ ರೀತಿಯಾಗಿ ತರ್ಕ ಮಾಡಲು ಇಚ್ಛಿಸಿದರೆ ನೀವು ಹೆಣದ ಜೊತೆಗೆ ತರ್ಕ ಮಾಡ್ತಾ ಇದ್ದೀರಿ, ಅದರಲ್ಲಿ ಯಾವುದೇ ಪ್ರಯೋಜನವಿಲ್ಲ ಎಂದು ಹೇಳಬಹುದು. Someone tries to create drama with you, go ahead, create drama with a dead body. You're going to look crazy. ಯಾರಾದರೂ ನಿಮ್ಮ ಜೊತೆ ಡ್ರಾಮಾ ಮಾಡುವುದಕ್ಕಾಗಿ ಪ್ರಯತ್ನಿಸಿದರೆ ಹೋಗಿ ಹೆಣದ ಜೊತೆ ಮಾಡ್ತಾರೆ, ನಿಮ್ಮ ಜೊತೆ ಅದು ಸಾಧ್ಯವಾಗುವುದಿಲ್ಲ. Someone tries to spread rumors about you, go ahead, spread rumors about a corpse, because you're going to look crazy. ಒಂದು ವೇಳೆ ನಿಮ್ಮ ವಿಷಯವಾಗಿ ತಪ್ಪಾದ ಸುದ್ದಿಯನ್ನು ಹರಡಿಸಿದರೆ ಅವರು ಹೋಗಿ ಸಮಾಧಿಯಲ್ಲಿರುವಂತಹ ಹೆಣದ ವಿಷಯವಾಗಿ ಮಾಡ್ತಾರೆ, ನಿಮ್ಮ You ಸಾಧ್ಯವಾಗುವುದಿಲ್ಲ. are not obligated to keep the law because you are no longer alive. ನೀವು ಇನ್ನು ಜೀವದಿಂದ ಇಲ್ಲದೆ ಇರುವುದರಿಂದ ನ್ಯಾಯ ಪ್ರಮಾಣವನ್ನು ಅನುಸರಿಸುವಂತ ಅವಶ್ಯಕತೆ ಇಲ್ಲ. Amen. ಆಮೆನ್. Verse number 2. ಎರಡನೇ ವಚನ. Y'all are doing better. Verse number 2. ಎರಡನೇ ವಚನ. This is what I want us to pay attention to now. ಇಲ್ಲಿ ನೀವು ಗ್ರಹಿಕೆಯಿಂದ ನೋಡಬೇಕೆಂಬುದಾಗಿ ನಾನು ಬಯಸ್ತೇನೆ. Now he's giving us an example. ಆತನು ನಮಗೊಂದು ಉದಾಹರಣೆಯನ್ನು ಕೊಡ್ತಾ And ಇದ್ದಾನೆ. it says in verse number 2, ಎರಡನೇ it ವಚನದಲ್ಲಿ, says, for example, a married couple is bound by the law to remain together until separated by death. But when one spouse dies, the other is released from the law of marriage. ಇಲ್ಲಿ ಉದಾಹರಣೆಯಾಗಿ ಹೇಳುವಂತದ್ದು, ಗಂಡನಿಗಿರುವ ಸ್ತ್ರೀಯು ಅವನು ಬದುಕಿರುವ ತನಕ ನ್ಯಾಯ ಪ್ರಮಾಣದಿಂದ ಅವನಿಗೆ ಕಟ್ಟಲ್ಪಟ್ಟಿದ್ದಾಳೆ. ಗಂಡನು ಸತ್ತರೆ ಆಕೆಯು ಅವನ ನ್ಯಾಯ ಪ್ರಮಾಣದಿಂದ ಬಿಡುಗಡೆಯಾಗಿದ್ದಾಳೆ ಎಂಬುದಾಗಿ ಹೇಳ್ತದೆ. Verse number 3. ಮೂರನೆಯ ವಚನ. So when a wife is joined to another man while still married, she commits adultery. But if her husband dies, she is obviously free from the marriage contract and may marry another man without being charged with adultery. ಹೀಗಿರಲಾಗಿ ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬನನ್ನು ಮದುವೆ ಮಾಡಿಕೊಂಡರೆ ವ್ಯಭಿಚಾರಿಣಿ ಎಂದು ಕರೆಯಲ್ಪಡುವಳು. ಗಂಡನು ಸತ್ತರೆ ಆ ನ್ಯಾಯ ಪ್ರಮಾಣದಿಂದ ಆಕೆಯು ಬಿಡುಗಡೆಯಾಗಿದ್ದಾಳೆ. ಹೀಗೆ ಆಕೆ ಮತ್ತೊಬ್ಬನನ್ನು ಮದುವೆ ಮಾಡಿಕೊಂಡರೂ ವ್ಯಭಿಚಾರಣೆ ಆಗುವುದಿಲ್ಲ. Are you understanding these verses? ಈ ವಚನಗಳು ನಿಮಗೆ Let me ಅರ್ಥವಾಗ್ತಾ ಇದೆಯಾ? explain it to you. ಇದು ನಿಮಗೆ ವಿವರಿಸ್ತೇನೆ. Are you here with me right now? ಕೇಳಿಸಿಕೊಳ್ತಾ ಇದ್ದೀರಾ? So the scriptures are painting a picture of a marriage. ಒಂದು ವಿವಾಹದ ವಿಷಯವಾಗಿ ಚಿತ್ರಣವು ಈ ವಾಕ್ಯವು ತೋರಿಸ್ತಾ ಇದೆ. The marriage between a man and a woman. ಒಂದು ಸ್ತ್ರೀ ಪುರುಷನ ಮಧ್ಯದಲ್ಲಿ ವಿವಾಹ. And the scriptures are saying in these particular verses that a woman's obligation to her husband ends when he dies. ನ್ಯಾಯ ಪ್ರಮಾಣವು ಗಂಡ ಹೆಂಡತಿಯರ ಮಧ್ಯದಲ್ಲಿ ಗಂಡನು ಸತ್ತಾಗ ಹೆಂಡತಿಯ ಮೇಲೆ ಅದು ಇರುವುದಿಲ್ಲ ಎಂಬುದಾಗಿ ಹೇಳ್ತದೆ. When her husband dies, she is freed from that marriage covenant. ಆ ಗಂಡನು ತೀರಿ ಹೋದಾಗ ಆ ಮದುವೆಯ ಒಡಂಬಡಿಕೆ ಅಥವಾ ನ್ಯಾಯ ಪ್ರಮಾಣದಿಂದ ಆ ಸ್ತ್ರೀಯು ಮುಕ್ತಳಾಗುತ್ತಾಳೆ. She can marry another. ಮತ್ತೊಬ್ಬ ವ್ಯಕ್ತಿಯನ್ನು ಆಕೆ ಮದುವೆ Now ಮಾಡಿಕೊಳ್ಳಬಹುದು. he's also saying, ಅದರೊಂದಿಗೆ ಹೇಳ್ತಾ ಇದೆ, but if she's married and she's in a relationship with another, she is committing adultery. ಒಂದು ವೇಳೆ ವಿವಾಹವಾಗಿದ್ದಾಗಲೇ ಮತ್ತೊಬ್ಬನ ಜೊತೆಗೆ
ಸಂಬಂಧ ಹೊಂದಿಕೊಂಡರೆ ಅದು ವ್ಯಭಿಚಾರವಾಗ್ತದೆ ಎಂಬುದಾಗಿ. Now verse number 4, let's read that. 4ನೇ ವಚನವನ್ನು ಓದಿಕೊಳ್ಳೋಣ. So my dear brothers and sisters, the same principle applies to your relationship with God. For you died to your first husband, the law, by being co-crucified with the body of the Messiah. So now you are free to marry another, the one who is raised from the dead, so that you may now bear spiritual fruit for God. ಹಾಗೆಯೇ ನನ್ನ ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ನ್ಯಾಯ ಪ್ರಮಾಣದ ಪಾಲಿಗೆ ಸತ್ತಿರಿ. ದೇವರಿಗೆ ಫಲಿಸುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. Now there are many things in verse number 4. 4ನೇ ವಚನದಲ್ಲಿ ಅನೇಕ ಅಂಶಗಳಿವೆ. He is referring to the law as your old husband. ನ್ಯಾಯ ಪ್ರಮಾಣವನ್ನು ಹಳೆಯ ಗಂಡನು ಎಂಬುದಾಗಿ ಅದು For ಸೂಚಿಸ್ತಾ ಇದೆ. you to be freed from your old husband, one of you needed to die. ನಿಮ್ಮ ಹಳೆಯ ಗಂಡನಿಂದ ನೀವು ಬೇರ್ಪಡಬೇಕಾದರೆ ಇಬ್ಬರಲ್ಲಿ ಒಬ್ಬರು ಸಾವನ್ನಪ್ಪಬೇಕು. Are you understanding me? ನಿಮಗೆ ಅರ್ಥವಾಗ್ತಾ For ಇದೆಯಾ? you to be freed from that toxic relationship, one of you needed to die. ಆ ಕೆಟ್ಟ ಒಂದು ಸಂಬಂಧದಿಂದ ನೀವು ಬಿಡುಗಡೆ ಹೊಂದಬೇಕಾದರೆ ಒಬ್ಬರು ಆ ಪಕ್ಷದಲ್ಲಿ ಸಾಯಬೇಕು. And Jesus invited you into death with him on the cross. ಯೇಸು ಕ್ರಿಸ್ತನು ಮರಣಕ್ಕಾಗಿ ಕ್ರೂಜೆಯ ಮೇಲೆ ನಿಮ್ಮನ್ನು ಆತನೊಂದಿಗೆ ಆಹ್ವಾನಿಸಿದನು. But he was not just inviting you into death. ಬರೀ ಮರಣದಲ್ಲಿ ಮಾತ್ರವೇ ನಿಮ್ಮನ್ನು ಆತನು ಆಹ್ವಾನಿಸ್ತಾ He ಇರಲಿಲ್ಲ. was inviting you into marriage with him. ಆತನೊಂದಿಗೆ ವಿವಾಹಕ್ಕಾಗಿಯೂ ಕೂಡ ನಿಮ್ಮನ್ನು ಆತನು ಆಮಂತ್ರಿಸ್ತಾ ಇದ್ದನು. Please hear me carefully. ದಯಮಾಡಿ ಗ್ರಹಿಕೆಯಿಂದ Your ಕೇಳಿಸಿಕೊಳ್ಳಿ. old husband accused you. ಆ ಒಂದು ಹಳೆಯ ಗಂಡನು ನಿಮಗೆ ದೋಷಿ ಎಂಬುದಾಗಿ Your ಹೇಳಿದನು. old husband beat you down. ಆ ಹಳೆಯ ಗಂಡನು ನಿಮಗೆ ಹೊಡೆಯುತ್ತಾ ಇದ್ದನು. Your old husband was a narcissistic idiot. ಆ ಒಂದು ಹಳೆಯ ಗಂಡನು ಬಹಳ ದುಷ್ಟ ವ್ಯಕ್ತಿಯಾಗಿದ್ದನು. Your old husband only told you what was wrong with you. ಹಳೆಯ ಗಂಡನು ಬರೀ ನಿಮ್ಮ ತಪ್ಪುಗಳನ್ನೇ ಮೇಲೆತ್ತಿ ತೋರಿಸುತ್ತಾ ಇದ್ದನು. But your new husband, Jesus Christ, ಆದರೆ ನಿಮ್ಮ ಹೊಸ ಗಂಡನಾಗಿರುವಂತ ಯೇಸು he ಕ್ರಿಸ್ತನು does not remember your sins anymore. ಆತನು ಇನ್ನು ನಿಮ್ಮ ಪಾಪಗಳನ್ನು ನೆನಪು He ಮಾಡಿಕೊಳ್ಳುವುದಿಲ್ಲ. does not remember your sins anymore. ಇನ್ನು ಮುಂದೆ ನಿಮ್ಮ ಪಾಪಗಳನ್ನು ಆತನು ನೆನಪು ಮಾಡಿಕೊಳ್ಳುವುದಿಲ್ಲ. He says, come and live with me. I will build you a mansion ನನ್ನ now. ಜೊತೆಗೆ ಬಂದು ಜೀವಿಸು, ನಿನಗೋಸ್ಕರವಾಗಿ ಬಿಡಾರವನ್ನು ಕಟ್ಟುತ್ತೇನೆ. This is the beginning of apostolic ministry. ಇದು ಅಪೊಸ್ತಲ ಸೇವೆಯ ಆರಂಭವಾಗಿದೆ. When we realize ನಾವು ಇದನ್ನು ಗ್ರಹಿಸಿಕೊಳ್ಳುವಾಗ that we have no accusers anymore, ಇನ್ನು ಮುಂದೆ ನಮಗೆ ದೋಷಿಗಳಿಲ್ಲ ಎಂಬುದಾಗಿ when we realize ನಾವು ಅರ್ಥ ಮಾಡಿಕೊಳ್ಳುವಾಗ that we don't have anything holding us back anymore, ಇನ್ನು ನಮಗೆ ಹಿಂದೆ ಹಿಡಿದುಕೊಳ್ಳುವಂತ ಸಂಗತಿಗಳು ಇಲ್ಲ that ಎಂಬುದಾಗಿ our new husband Jesus, ನಮ್ಮ ಹೊಸ ಗಂಡನಾಗಿರುವಂತ ಯೇಸು ಕ್ರಿಸ್ತನು he has gone before us. ಆತನು ನಮ್ಮ ಮುಂದಾಗಿ He's ಹೋಗಿದ್ದಾನೆ. not just our husband. ಆತನು ಬರೀ ನಮ್ಮ ಗಂಡನು ಮಾತ್ರನೇ ಅಲ್ಲ, He is our great high priest. ಆತನು ನಮ್ಮ ಮಹಾಯಾಜಕನು ಕೂಡ, He is our intercessor. ಆತನು ನಮ್ಮ ವಿಜ್ಞಾಪಕನೂ ಆಗಿದ್ದಾನೆ. He is standing in the gap for you and I. ನನಗಾಗಿ ನಿಮಗಾಗಿ ಆ ಬಿರುಕಿನಲ್ಲಿ ಆತನು ನಿಲ್ತಾ ಇದ್ದಾನೆ. This is what we do. ನಾವು ಇದನ್ನು ಮಾಡ್ತೇವೆ. We come to ನಾವು Jesus. ಯೇಸುವಿನ ಬಳಿಗೆ ಬರ್ತೇವೆ. We marry Jesus. ಯೇಸುವಿಗೆ ವಿವಾಹವಾಗ್ತೇವೆ. We go back to our old husband. ನಮ್ಮ ಹಳೆಯ ಗಂಡನ ಕಡೆ ಹೋಗ್ತೇವೆ. And we ask our old husband how to please our new husband. ನಮ್ಮ ಹಳೆಯ ಗಂಡನಿಗೆ ನಾವು ಕೇಳುತ್ತೇವೆ ಹೊಸ ಗಂಡನನ್ನು ಹೇಗೆ What ಮೆಚ್ಚಿಸಬೇಕೆಂಬುದಾಗಿ. is wrong with us? ಇದು ನಮ್ಮ ಜೊತೆ ಏನು ತಪ್ಪಾಗಿರಬಹುದು? That is really good. ಅದು ಉತ್ತಮವಾಗಿದೆ ಅಲ್ಲವಾ? It's sinking in. I'm going to say it again. ಮತ್ತೊಂದು ಆವರ್ತಿ ನಾನು ಹೇಳ್ತೇನೆ. We marry Jesus, ಯೇಸುವಿನ ಜೊತೆಗೆ ನಾವು ವಿವಾಹವಾಗ್ತೇವೆ. who is our new husband, ನಮ್ಮ ಹೊಸ ಗಂಡನಾಗಿರುವ ಆತನು Jesus. ಯೇಸು. We don't go and talk to him to ask him how to serve him and how to make him happy. ನಾವು ಆತನಿಗೆ ಹೇಗೆ ಸಂತೋಷಪಡಿಸಬೇಕು, ಆತನ ಸೇವೆ ಹೇಗೆ ಮಾಡಬೇಕೆಂಬುದಾಗಿ ಆತನಿಗೆ ಹೋಗಿ ವಿಚಾರಿಸುವುದಿಲ್ಲ. Well, we go back to our old abusive relationships, our toxic relationships. ಅದರ ಬದಲಾಗಿ ಹಿಂಸಾಚಾರಕ್ಕೆ ಒಳಪಟ್ಟಿದ್ದಂತಹ ನಮ್ಮ ಹಳೆಯ ಸಂಬಂಧ ಅಥವಾ ಹಳೆಯ ಗಂಡನ ಬಳಿಗೆ And ನಾವು then we ask them how to please the most perfect person in the world. ಅವರಿಗೆ ನಾವು ವಿಚಾರಿಸಲು ಆರಂಭಿಸುತ್ತೇವೆ, ಈ ಜಗತ್ತಿನಲ್ಲಿಯೇ ಪರಿಪೂರ್ಣನಾಗಿರುವಂತಹ ವ್ಯಕ್ತಿಯನ್ನು ನಾನು ಹೇಗೆ ಮೆಚ್ಚಿಸಲಿ ಎಂಬುದಾಗಿ. Something is wrong. ಏನೋ ಒಂದು ತಪ್ಪಾಗಿದೆ. Something is wrong. ಏನೋ ಒಂದು ತಪ್ಪಾಗಿದೆ. He has paid his life to get you.
ನಿಮ್ಮನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಆತನ ಜೀವದ ಬೆಲೆಯನ್ನು ಆತನು ಕಟ್ಟಿದ್ದಾನೆ. And his life needs to live in you. ಆತನ ಜೀವವು ನಿಮ್ಮಲ್ಲಿ Are you ವಾಸವಾಗಿರಬೇಕು. understanding what I'm saying? ನಿಮಗೆ ಅರ್ಥವಾಗ್ತಾ ಇದೆಯಾ? This is serious. ಇದು ಬಹಳ ಗಂಭೀರವಾದ Because ವಿಷಯ. a lot of what we do is just trying to please our old husband. ಯಾಕಂದ್ರೆ ನಮ್ಮಲ್ಲಿ ಅನೇಕರು ಯಾವಾಗಲೂ ನಮ್ಮ ಹಳೆಯ ಗಂಡನನ್ನೇ ಮೆಚ್ಚಿಸುವುದಕ್ಕಾಗಿ We ಪ್ರಯತ್ನಿಸ್ತಾರೆ. go to them and we go to the law and we say, how do I please the person of grace? ಅವರ ಬಳಿಯಲ್ಲಿ ಹೋಗಿ ನನಗೆ ತಿಳಿಸಿಕೊಡು ಆ ಕೃಪೆಯ ವ್ಯಕ್ತಿಗೆ ಹೇಗೆ ಮೆಚ್ಚಿಸುವುದು ಎಂಬುದಾಗಿ ನಾವು ವಿಚಾರಿಸ್ತೇವೆ. Jesus is saying, you come to me, I will tell you directly. ಯೇಸು ಹೇಳ್ತಾ ಇದ್ದಾನೆ, ನೀನು ನನ್ನ ಕಡೆ ಬಾ, ನಾನು ನೇರವಾಗಿ ನಿನಗೆ ಹೇಳ್ತೇನೆ You don't have ಎಂಬುದಾಗಿ. to learn from your experiences. ನಿಮ್ಮ ಅನುಭವಗಳಿಂದ ನೀವು ಕಲಿಯುವಂತ ಅವಶ್ಯಕತೆ You don't have ಇಲ್ಲ. to learn from your mistakes have traumatized you. You can't learn anything from that. ನಿಮ್ಮ ತಪ್ಪುಗಳು ಅದಾಗಲೇ ನಿಮಗೆ ಬಾಧೆಗೆ ಒಳಪಡಿಸಿವೆ, ಅದರಿಂದ ಕಲಿಯುವುದಕ್ಕಾಗಿ ಏನೂ ಇಲ್ಲ. But now when you have married him, ಈಗ ಆತನಿಗೆ ನೀವು ವಿವಾಹವಾಗಿರುವಾಗ you can have meals with him every day. ಪ್ರತಿ ದಿನವೂ ಆತನ ಜೊತೆಗೆ ನೀವು ಭೋಜನ You can ಮಾಡಬಹುದು. go out with him every day. ಪ್ರತಿ ದಿನ ಆತನ ಜೊತೆಗೆ ನೀವು ಹೊರ ಹೋಗಬಹುದು. You can talk to him every day. ಪ್ರತಿ ದಿನವೂ ಆತನೊಂದಿಗೆ You ಮಾತನಾಡಬಹುದು. can get to know what he likes and what he doesn't like. ಆತನಿಗೆ ಇಷ್ಟ ಏನಾಗ್ತದೆ, ಏನು ಇಷ್ಟವಾಗುವುದಿಲ್ಲ ಎಂಬುದಾಗಿ You don't ತಿಳಿದುಕೊಳ್ಳಬಹುದು. have to tiptoe around him. ನೀವು ಆತನ ಸುತ್ತಮುತ್ತಲು ಓಡಾಡಿಕೊಂಡಿರುವ ಅವಶ್ಯಕತೆ ಇಲ್ಲ. Because the law, your old husband would say, you have to do all of these things before you come to me. ಯಾಕಂದ್ರೆ ನಿಮ್ಮ ಹಳೆಯ ಗಂಡನು ಹೇಳಬಹುದು, ನನ್ನ ಕಡೆ ಬರುವುದಕ್ಕಿಂತ ಮುಂಚಿತವಾಗಿ ಇಂತಿಂತದನ್ನು ನೀನು But ಮಾಡಬೇಕೆಂಬುದಾಗಿ. Jesus says, come as you are. ಆದ್ರೆ ಯೇಸು ಹೇಳ್ತಾನೆ, ನೀನು ಇದ್ದ ಸ್ಥಿತಿಯಲ್ಲಿಯೇ ಬಾ. This is your new husband. ಇದು ನಿಮ್ಮ ಹೊಸ ಗಂಡನು. Now, verse number 4 also says this in the end. ಆ ಒಂದು 4ನೇ ವಚನ ಅಂತ್ಯದಲ್ಲಿ ಹೀಗೆಯೂ ಕೂಡ It ಹೇಳ್ತದೆ, says, free to marry another, the one who was raised from the dead, so that you may now bear spiritual fruit for God. ದೇವರಿಗೆ ಫಲಿಸುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾದ ಎದ್ದಾತನನ್ನು ಸೇರಿಕೊಂಡಿರಿ ಎಂಬುದಾಗಿ ಅದು ಹೇಳ್ತದೆ. Listen to this. ಇದನ್ನು ಕೇಳಿರಿ. In your old relationship, ನಿಮ್ಮ ಹಳೆಯ ಸಂಬಂಧದಲ್ಲಿ you were barren. ನೀವು ಬಂಜೆಗಳಾಗಿದ್ದೀರಿ. You were barren because your old husband was impotent. ನಿಮ್ಮ ಹಳೆಯ ಗಂಡನು ನಪುಂಸಕನಾಗಿರುವುದರಿಂದ ನೀವು ಬಂಜೆಗಳಾಗಿದ್ದೀರಿ. And then he accused you for not giving him children when it was his fault. ಆತನ ಕಡೆ ತಪ್ಪಾಗಿದ್ದರೂ ಕೂಡ ನೀವು ಮಕ್ಕಳು ಹೆರಲಿಲ್ಲ ಎಂಬುದಾಗಿ ನಿಮಗೆ ದೋಷಾರೋಪಣೆ ಮಾಡಿದನು. Who is getting this? ಯಾರಿಗಿದು ಅರ್ಥವಾಗ್ತಾ ಇದೆ? But your new husband Jesus, ಆದರೆ ನಿಮ್ಮ ಹೊಸ ಗಂಡನಾಗಿರುವಂತ ಯೇಸು, the very life of God himself flows in Jesus. ದೇವರ ಜೀವವೇ ಆತನಿಂದ ಹರಿಯುತ್ತದೆ. Wow. The very life of God himself flows in Jesus. ದೇವರ ಸ್ವತಃವಾದ ಜೀವವೇ ಆತನ ಮೂಲಕವಾಗಿ ಹರಿಯುತ್ತದೆ. And when you get intimate with Jesus, ಯೇಸು ಕ್ರಿಸ್ತನ ಜೊತೆ ಗಾಢವಾದ ಸಂಬಂಧದಲ್ಲಿ ನೀವು ಇರುವಾಗ, you will conceive for the glory of God. ದೇವರ ಮಹಿಮೆಗೋಸ್ಕರವಾಗಿ ನೀವು ಗರ್ಭಧಾರಣೆ ಮಾಡುತ್ತೀರಿ. You will conceive for the glory of God. ದೇವರ ಮಹಿಮೆಗೋಸ್ಕರವಾಗಿ ನೀವು ಗರ್ಭ ಧರಿಸುತ್ತೀರಿ. You are barren in your old relationship. ನಿಮ್ಮ ಹಳೆಯ ಸಂಬಂಧದಲ್ಲಿ ನೀವು ಬಂಜೆಗಳಾಗಿದ್ದೀರಿ. It's not your fault. ಅದು ನಿಮ್ಮ ತಪ್ಪಲ್ಲ. Some of you thought it was your fault. ನೀವು ಅಂದುಕೊಂಡ್ರೆ ನಿಮ್ಮ ತಪ್ಪಾಗಿರಬಹುದು ಎಂಬುದಾಗಿ. It's not your fault. ಅದು ನಿಮ್ಮ ತಪ್ಪು ಅಲ್ಲ. It's that dirty accuser's fault. ಆ ದುಷ್ಟ ದೋಷಕನ ತಪ್ಪಾಗಿತ್ತು. The one who took no accountability but blamed you for everything. ಆತನು ಜವಾಬ್ದಾರಿಕೆ ತೆಗೆದುಕೊಳ್ಳದೆ ನಿಮಗೆ ಆತನು ದೋಷಾರೋಪಣೆ ಮಾಡಿದನು. For some of you this really hits home because y'all have been in those relationships. ಆ ರೀತಿಯಾದಂತ ಸಂಬಂಧದಲ್ಲಿ ಇರುವಂತವರಿಗೆ ಅದು ಗಾಢವಾಗಿ ಅದು ಅರ್ಥವಾಗ್ತದೆ. Hallelujah. Hallelujah. But your new husband Jesus, ಆದರೆ ನಿಮ್ಮ ಹೊಸ ಗಂಡನಾಗಿರುವಂತ ಯೇಸು, the very first night, ಮೊದಲನೆಯ ರಾತ್ರಿಯೇ you conceive fruit for the glory of God. ದೇವರ ಮಹಿಮೆಗೋಸ್ಕರವಾಗಿ ಫಲವನ್ನು ನೀವು ಗರ್ಭಧಾರಣೆ ಮಾಡುತ್ತೀರಿ. That is amazing. ಅದು ಅದ್ಭುತವಾಗಿದೆ. We can never say I have no fruit. ನನ್ನಲ್ಲಿ ಫಲವಿಲ್ಲ ಎಂಬುದಾಗಿ ನಾವು ಎಂದಿಗೂ ಕೂಡ ಹೇಳಲು ಸಾಧ್ಯವಿಲ್ಲ. You will only say you have no fruit because you have not been intimate with the one who can give you the fruit. ನಿಮಗೆ ಫಲಭರಿತತೆಯನ್ನು ಕೊಡುವ ಆತನ ಜೊತೆಗೆ ನೀವು ಗಾಢವಾದ ಸಂಬಂಧದಲ್ಲಿ ಇಲ್ಲದೆ ಇರುವ ಕಾರಣ ನೀವು ಫಲಭರಿತರಾಗಿಲ್ಲ. This is apostolic ministry. ಇದು ಅಪೊಸ್ತಲ ಸೇವೆಯಾಗಿದೆ. It is not a big show or a big facade. ಇದೊಂದು ದೊಡ್ಡ ಶೋ, ಒಂದು ದೊಡ್ಡ ತೋರ್ಪಡಿಸುವಿಕೆ ಅಲ್ಲ. It is rooted and grounded in intimacy with Jesus. ಯೇಸು ಕ್ರಿಸ್ತನ ಜೊತೆಗೆ ಗಾಢವಾದ ನಿಕಟವಾದ ಸಂಬಂಧದಲ್ಲಿ ಇದು ಬೇರೂರಿದೆ. Who's understanding this? ಯಾರಿಗೆ ಇದು ಅರ್ಥವಾಗ್ತಾ ಇದೆ? I have died to my old husband. ನನ್ನ ಹಳೆ ಗಂಡನ
ವಿಷಯವಾಗಿ ನಾನು ಸತ್ತು And ಹೋಗಿದ್ದೇನೆ. my new husband is the Son of God. ನನ್ನ ಹೊಸ ಗಂಡನು ದೇವಕುಮಾರನು. So if my old husband comes to accuse me, ಒಂದು ವೇಳೆ ಹಳೆ ಗಂಡನು ನನಗೆ ದೋಷ ಹೊರಿಸಲು ಬಂದರೆ he's going to have to face my new husband. ನನ್ನ ಹೊಸ ಗಂಡನನ್ನು ಆತನು ಎದುರಿಸಬೇಕು. And he does not stand a chance. ಆತನು ಹಗುರವಾಗಿ ನಿಂತುಕೊಳ್ಳುವುದಿಲ್ಲ. Who's getting this? ಯಾರಿಗೆ ಅರ್ಥವಾಗ್ತಾ ಇದೆ? Jesus will fight for you. ಯೇಸು ನಿಮಗಾಗಿ ಸಾವನ್ನಪ್ಪಿದನು. Jesus will fight for this nation. ಈ ದೇಶಕ್ಕೋಸ್ಕರವಾಗಿ ಯೇಸು ಹೋರಾಡುತ್ತಾನೆ. He is the new husband of this nation. ಈ ದೇಶಕ್ಕೆ ಆತನೇ ಹೊಸ ಗಂಡನಾಗಿದ್ದಾನೆ. When we do this school in different cities and different nations, ಈ ಒಂದು ಸ್ಕೂಲ್ ಮುಗಿಸಿದ ನಂತರ ವಿಭಿನ್ನ ದೇಶ ಹಾಗೂ ವಿಭಿನ್ನ ಪಟ್ಟಣಗಳಲ್ಲಿ we are introducing the new husband to these cities and this nation. ಈ ಪಟ್ಟಣಗಳಿಗೆ ದೇಶಕ್ಕೆ ಹೊಸ ಗಂಡನನ್ನು ನಾವು ಪರಿಚಯಿಸ್ತಾ ಇದ್ದೇವೆ. This is apostolic ministry. ಇದು ಅಪೊಸ್ತಲ ಸೇವೆ ಆಗಿದೆ. What is apostolic ministry? ಅಪೊಸ್ತಲ ಸೇವೆ ಅಂದರೆ ಏನು? Apostolic ministry is introducing Jesus as the new husband, the one that was better than the old one. ಅಪೊಸ್ತಲ ಸೇವೆ ಅಂದರೆ ಹಳೆಯ ಗಂಡನ ವಿಷಯವಾಗಿ ಸತ್ತಂತವರ ಪಾಲಿಗೆ ಹೊಸ ಗಂಡನಾಗಿರುವಂತ ಯೇಸು ಕ್ರಿಸ್ತನನ್ನು ಪರಿಚಯಿಸುವುದಾಗಿದೆ. Are you understanding me? ನಿಮಗೆ ಅರ್ಥವಾಗ್ತಾ ಇದೆಯಾ? If you have not borne fruit or had children in your previous relationship, it's not your fault. ಹಳೆಯ ಸಂಬಂಧದಲ್ಲಿ ಫಲಭರಿತರಾಗಿ ಒಂದು ವೇಳೆ ಗರ್ಭಧಾರಣೆ ಮಾಡಿ ಮಕ್ಕಳು ಹೊಂದಿಕೊಳ್ಳದೆ ಇದ್ರೆ ಅದು ನಿಮ್ಮ ತಪ್ಪು ಅಲ್ಲ. But in this new marriage, ಆದ್ರೆ ಈ ಹೊಸ ವಿವಾಹದಲ್ಲಿ you will have fruits. ನಿಮಗೆ ಫಲಗಳಿವೆ. You will have the love. ನಿಮಗೆ ಪ್ರೀತಿ ಇದೆ. You'll have the validation and the affirmation. ನಿಮಗೆ ಆ ಖಚಿತತೆಯೂ ಇದೆ. What they couldn't give you, Jesus will give you in a double measure. ಅವರು ನಿಮಗೆ ಕೊಡ್ಲಿಕ್ಕೆ ಆಗದೇ ಇರುವಂತ ಸಂಗತಿಗಳನ್ನು ಎರಡರಷ್ಟು ಯೇಸು ಕ್ರಿಸ್ತನು ನಿಮಗೆ ಕೊಡುತ್ತಾನೆ. This is so profound. ಇದು ಬಹಳ ಗಾಢವಾಗಿರುವಂತದ್ದು. I am not even worried about anything. ನಾನು ಯಾವುದರ ಕುರಿತಾಗಿಯೂ ಚಿಂತಿಸುವುದಿಲ್ಲ. Because I know I am fruitful because of my new husband Jesus. ನನಗೆ ಗೊತ್ತು ನಾನು ಯಾಕೆ ಫಲಭರಿತನಾಗಿದ್ದೇನೆ ಅಂದ್ರೆ ನನ್ನ ಹೊಸ ಗಂಡನಾಗಿರುವಂತ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೇ. I don't have to fast and pray for conception. ಆ ಗರ್ಭಧಾರಣೆಗೋಸ್ಕರವಾಗಿ ಉಪವಾಸವಿದ್ದು ಪ್ರಾರ್ಥಿಸುವ I ಅವಶ್ಯಕತೆ just ಇಲ್ಲ. need to become intimate with him. ಆತನೊಂದಿಗೆ ನಾನು ನಿಕಟವಾಗಿ ಸಂಬಂಧದಲ್ಲಿದ್ದರೆ I ಸಾಕು. just need to become intimate with him. ಆತನೊಂದಿಗೆ ನಿಕಟವಾದ ಸಂಬಂಧದಲ್ಲಿ ಇರಬೇಕು. Close your eyes and lift your hands right now. ಕಣ್ಣುಗಳನ್ನು ಮುಚ್ಚಿ ಕೈ ಮೇಲೆತ್ತಿರಿ. Say, Lord, I want to be intimate with you. ದೇವರೇ ನಿನ್ನೊಂದಿಗೆ ನಿಕಟವಾದ ಸಂಬಂಧದಲ್ಲಿ ಇರಲು ಬಯಸುತ್ತೇನೆ. Not for a platform, ಕರ್ತನೇ ಒಂದು ವೇದಿಕೆಗಾಗಿ ಅಲ್ಲ, but to glorify God. ನಿನ್ನಗೆ ಮಹಿಮೆ ಪಡಿಸುವುದಕ್ಕಾಗಿ ದೇವರೇ. But to glorify God. ದೇವರ ಮಹಿಮೆಗಾಗಿ. Amen. ಆಮೆನ್. Now this is what happens when you bear fruit. ನೀವು ಫಲಭರಿತರಾಗುವಾಗ ಈ ಸಂಗತಿ ಸಂಭವಿಸುತ್ತದೆ. In families, when you have children, ಕುಟುಂಬಗಳಲ್ಲಿ ಮಕ್ಕಳು ಹೊಂದಿಕೊಳ್ಳುವಾಗ ನೀವು ನೋಡಬಹುದು, the grandparents become so happy. ಆ ಒಂದು ಮೊಮ್ಮಕ್ಕಳು The grandparents become so happy. ಅಜ್ಜ ಅಜ್ಜಿಯನ್ನು ನೋಡಬೇಕಾದ್ರೆ ಅವರು ಬಹಳ ಸಂತೋಷ ಪಡ್ತಾರೆ. It is in the same way when you bear fruit for Jesus. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ವಿಷಯವಾಗಿ ನೀವು ಫಲ ಕೊಡುವಾಗ Your Father in heaven ಪರಲೋಕದಲ್ಲಿರುವ ನಿಮ್ಮ ತಂದೆ will rejoice in the children you will bear. ನೀವು ಹೊಂದಿಕೊಳ್ಳುವಂತ ಮಕ್ಕಳಲ್ಲಿ ಆತನು ಹರ್ಷಿಸುತ್ತಾನೆ. Because his legacy is continuing. ಯಾಕಂದ್ರೆ ಆತನ ಸ್ವಾಸ್ಥ್ಯವು ಮುಂದುವರಿಯುತ್ತಾ ಇದೆ. His surname is continuing. ಯಾಕಂದ್ರೆ ಆತನ ಹೆಸರು ಮುಂದುವರಿಯುತ್ತಾ ಇದೆ. His family line is continuing. ಯಾಕಂದ್ರೆ ಆತನ ವಂಶಾವಳಿಯು ಮುಂದುವರಿಯುತ್ತಾ ಇದೆ. Your fruit will glorify God. ನಿಮ್ಮ ಫಲಭರಿತತೆಯು ದೇವರನ್ನು ಮೆಚ್ಚಿಸುತ್ತದೆ. This is apostolic ministry. ಇದು ಅಪೊಸ್ತಲ ಸೇವೆ. Bearing fruit to glorify the Father. ತಂದೆಯನ್ನು ಮೆಚ್ಚಿಸುವುದಕ್ಕೋಸ್ಕರವಾಗಿ ಫಲಭರಿತರಾಗಿರುವುದು. Are you understanding me? ನಿಮಗೆ ಅರ್ಥವಾಗ್ತಾ ಇದೆಯಾ? These analogies are really good. ಆತನ ಒಂದು ಕ್ರಮಬದ್ಧತೆಯು ಬಹಳ ಉತ್ತಮವಾಗಿದೆ. Amen. ಆಮೆನ್. Verse number 5. 5ನೇ ವಚನ. When we were merely living natural lives, ನಾವು ನೈಸರ್ಗಿಕವಾದಂತಹ ಜೀವಿತವನ್ನು ಜೀವಿಸ್ತಾ ಇದ್ದಾಗ the law through defining sin actually awakened sinful desires within us, which resulted in bearing the fruit of death. ನಾವು ಶರೀರದಲ್ಲಿದ್ದಾಗ ಪಾಪಗಳ ಇಚ್ಛೆಗಳು ನ್ಯಾಯ ಪ್ರಮಾಣದಿಂದಲೇ ಮರಣಕ್ಕೆ ಫಲಿಸುವುದಕ್ಕಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಿದ್ದವು. Are you understanding this verse? Let's read that again. ಮತ್ತೊಂದು ಆವೃತ್ತಿ ಓದೋಣ. When we were merely living natural lives, the law through defining sin actually awakened sinful desires within us, which resulted in bringing the fruit of death. ನಾವು ಶರೀರದಲ್ಲಿದ್ದಾಗ ಪಾಪಗಳ ಇಚ್ಛೆಗಳು ನ್ಯಾಯ ಪ್ರಮಾಣದಿಂದಲೇ
ಮರಣಕ್ಕೆ ಫಲಫಲಿಸುವುದಕ್ಕಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಿದ್ದವು. So what awakened sinful desires in you? ಯಾವುದು ನಿಮ್ಮಲ್ಲಿ ಪಾಪಗಳ ಇಚ್ಛೆಗಳನ್ನು ಹುಟ್ಟಿಸುತ್ತದೆ? The law. ನ್ಯಾಯ ಪ್ರಮಾಣವು. What made you feel guilty? ಯಾವುದು ನಿಮಗೆ ಕೀಳರಿಮೆಗೆ The ನಡೆಸಿತು? law. ನ್ಯಾಯ ಪ್ರಮಾಣ. Because your ex-husband was an accuser. ಯಾಕಂದ್ರೆ ನಿಮ್ಮ ಹಳೆಯ ಗಂಡನು ದೋಷಾರೋಪಣೆ ಮಾಡುವುದನ್ನ He accused you of things you didn't do. ನೀವು ಮಾಡದೇ ಇರುವಂತ ಸಂಗತಿಗಳಿಗಾಗಿ ನಿಮಗೆ ದೋಷ ಹೊರಿಸಿದನು. He accused you, he said you thought this when you never thought it. ನೀವು ಆಲೋಚಿಸದೇ ಇರುವ ರೀತಿಯಲ್ಲಿ ಆತನು ಆಲೋಚಿಸಿದನು. He gaslighted you. ಆತನು ನಿಮಗೆ ಉರಿ ಹುಟ್ಟಿಸಿದನು. But your new husband, ಆದರೆ ನಿಮ್ಮ ಹೊಸ ಗಂಡನು, your new husband is different. ನಿಮ್ಮ ಹೊಸ ಗಂಡನು ವಿಭಿನ್ನನಾಗಿದ್ದಾನೆ. Listen to this very carefully. ಬಹಳ ಗಮನವಿಟ್ಟು ಇದನ್ನು ಕೇಳಿ. You bearing fruit has nothing to do with you at all. ನೀವು ಕಾಣುವಂತ ಫಲಭರಿತತೆಯು ಕೇವಲ ನಿಮಗೆ ಮಾತ್ರವೇ You ಸಂಬಂಧಿಸಿದೆ. just have to get intimate with Jesus. ನೀವು ಯೇಸುವಿನ ಜೊತೆಗೆ ನಿಕಟವಾದ ಸಂಬಂಧದಲ್ಲಿ And ಇರಬೇಕು. his life will flow in you and produce fruits and help you conceive. ಆತನ ಜೀವವು ನಿಮ್ಮ ಮೂಲಕವಾಗಿ ಹರಿದು ಗರ್ಭಧಾರಣೆ ಆಗುವುದಕ್ಕಾಗಿ ಅದು ಸಹಾಯ ಮಾಡ್ತದೆ. Now let me tell you, ಈಗ ನಾನು ಹೇಳಲು ಬಯಸ್ತೇನೆ, this is rest. ಇದು ಆ ವಿಶ್ರಾಂತಿ ಆಗಿದೆ. This is rest. ಇದು ಆ ವಿಶ್ರಾಂತಿ ಆಗಿದೆ. Rest is divorcing or dying to your previous marriage and coming into fulfillment in your new marriage. ವಿಶ್ರಮಿಸುವುದು ಎನ್ನುವುದರ ನಿಕಟವಾದ ಅರ್ಥ ನಿಮ್ಮ ಹಳೆಯ ಸಂಬಂಧ, ಹಳೆಯ ವಿವಾಹವನ್ನು ಮುರಿದುಕೊಂಡು ಹೊಸ ವಿವಾಹ, ಹೊಸ ಸಂಬಂಧದಲ್ಲಿ ಮುಂದುವರೆದು ವಿಶ್ರಮಿಸುವುದು ಆಗಿದೆ. Your old husband only produced the fruit of death. ನಿಮ್ಮ ಹಳೆಯ ಗಂಡನು ಬರೀ ಮರಣದ ಫಲವನ್ನುಂಟು ಮಾಡಿದನು. And death is destruction. ಮರಣವು ಅದು ನಾಶ By the ಮಾಡುವುದು. time you left that relationship, ಆ ಒಂದು ಸಂಬಂಧವನ್ನು ನೀವು ಬಿಟ್ಟ you had ಕ್ಷಣದಲ್ಲಿ lost your identity. ನಿಮ್ಮ ಗುರುತು ನೀವು ಕಳೆದುಕೊಂಡ್ರಿ. You had lost your destiny. ನಿಮ್ಮ ಗುರಿಯನ್ನು You ಕಳೆದುಕೊಂಡ್ರಿ. had lost your purpose. ನಿಮ್ಮ ಉದ್ದೇಶವನ್ನು You ಕಳೆದುಕೊಂಡ್ರಿ. were so confused and lost. ನೀವು ಎಷ್ಟೊಂದು ಗೊಂದಲದಲ್ಲಿದ್ದೀರಿ. But now when the Father in heaven brought you the proposal of his son Jesus Christ, ಈಗ ಪರಲೋಕ ತಂದೆಯಾದ ದೇವರು ತನ್ನ ಕುಮಾರನಾಗಿರುವಂತ ಯೇಸು ಕ್ರಿಸ್ತನ ಒಂದು ಪರಿಚಯ ನಿಮಗೆ ತಂದಾಗ, by your marriage to his son, ಆತನ ಮಗನ ಜೊತೆ ನಿಮ್ಮ ವಿವಾಹದ ನಿಮಿತ್ತವಾಗಿ he has made you a royal priesthood and a holy nation. ಆತ ನಿಮಗೆ ರಾಜ ವಂಶಸ್ಥರನ್ನಾಗಿ ಮಾಡಿ ಒಂದು ಪರಿಶುದ್ಧ ಜನಾಂಗವಾಗಿಸಿದ್ದಾನೆ. You have married into the royal family. ನೀವು ಒಂದು ರಾಜ ವಂಶಸ್ಥ ಕುಟುಂಬಕ್ಕೆ Our ವಿವಾಹವಾಗಿದ್ದೀರಿ. ministries are royalties, really. ನಮ್ಮ ಒಂದು ಸೇವೆಗಳು ಆತನಿಗೋಸ್ಕರವಾಗಿ ರಾಜವಂಶಸ್ಥ ಮಟ್ಟದಲ್ಲಿದೆ. When we take the school and our ministry to other places, ಈ ಒಂದು ಶಾಲೆಯನ್ನು, ಸೇವೆಯನ್ನು ಬೇರೆ ಸ್ಥಳಗಳಿಗೆ ನಾವು ತೆಗೆದುಕೊಂಡು we ಹೋಗುವಾಗ are not going as a ministry. ನಾವು ಅಲ್ಲೊಂದು ಸೇವೆ ಎಂಬುದಾಗಿ ಹೋಗ್ತಾ We ಇಲ್ಲ. are going as a procession of the King of Kings. ಅರಸನ ಗುಂಪಿನ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. This should enter our minds and our spirits. ನಮ್ಮ ಆತ್ಮ ಹಾಗೂ ಮನಸ್ಸಿನಲ್ಲಿ ಇದು They ಪ್ರವೇಶಿಸಬೇಕು. can try and cause protests and riots. ಅಲ್ಲಿ ಒಂದು ಗುಂಪುಗಾರಿಕೆಯನ್ನು ಮಾಡಿ ಗಲಿಬಿಲಿ ಹುಟ್ಟಿಸಲು ಪ್ರಯತ್ನಿಸಬಹುದು. I don't really care about the protests of peasants. I belong to the royal family. ನಾನು ಇಂತಹ ಒಂದು ಗಲಿಬಿಗಳಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಯಾಕಂದ್ರೆ ನಾನು ರಾಜವಂಶಸ್ಥ ಕುಟುಂಬದವನು. Are you understanding this? ನಿಮಗೆ ಅರ್ಥವಾಗ್ತಾ We ಇದೆಯಾ? are operating in another dimension and another realm. ಮತ್ತೊಂದು ಜಗತ್ತಿನಲ್ಲಿ, ಮತ್ತೊಂದು ಆಯಾಮದಲ್ಲಿ ನಾವು ಉತ್ಕೃಷ್ಟ ಮಟ್ಟದಲ್ಲಿ ಕಾರ್ಯ ಮಾಡ್ತಾ ಇದ್ದೇವೆ. These petty things make no sense to me and I don't care about ಈ it. ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾನು ತಲೆ ಕೆಡಿಸಿಕೊಂಡು ಅವುಗಳ ಕಡೆ ಗಮನ ಕೊಡುವುದಿಲ್ಲ. My husband is the King of Kings and the Lord of Lords. ನನ್ನ ಗಂಡನು ಅರಸನು ಕರ್ತನಾಗಿದ್ದಾನೆ. Why do I care about these fights from petty nobodies? ಈ ಒಂದು ಚಿಕ್ಕ ಚಿಕ್ಕ ಜಗಳಗಳಿಗೋಸ್ಕರವಾಗಿ ಯಾಕೆ ನಾನು ತಲೆ ಕೆಡಿಸಿಕೊಳ್ಳಬೇಕು? Are you understanding me? ನಿಮಗೆ ಅರ್ಥವಾಗ್ತಾ ಇದೆಯಾ? You have other things to think about. ಬೇರೆ ಸಂಗತಿಗಳಿದೆ ನಿಮಗೆ ಆಲೋಚನೆ ಮಾಡುವುದಕ್ಕೆ. You have problems that are related to kingdoms and realms. ಆ ಒಂದು ಆತ್ಮಿಕ ಜಗತ್ತಿನ ವಿಷಯವಾಗಿ ನೀವು ತಿಳಿದುಕೊಳ್ಳಬೇಕಾಗಿರುವಂತಹ ಸಮಸ್ಯೆಗಳಿದೆ. Not these children's arguments. ಇದು ಒಂದು ಚಿಕ್ಕ ಮಕ್ಕಳ ತರ್ಕವಲ್ಲ. Step up. Step up. ಮೇಲೆದ್ದು ಬನ್ನಿರಿ. Come on up. ಮೇಲೆದ್ದು ಬನ್ನಿರಿ. Come on higher. ಮೇಲೇರಿ ಬನ್ನಿರಿ. This school's intention is to take you higher with ಈ Jesus. ಒಂದು ಶಾಲೆಯ ಉದ್ದೇಶವು ಯೇಸುವಿನೊಂದಿಗೆ ನಿಮಗೆ ಉತ್ತಮ ಮಟ್ಟಕ್ಕೆ ನಡೆಸುವುದಾಗಿದೆ. I'm at a point where someone tries to pick a fight with me. I just keep on moving. ಯಾರಾದರೂ ನನ್ನ ಜೊತೆಗೆ ಹಾಗೆ ಕಾಲ್ ಕರೆದುಕೊಂಡು ಜಗಳವಾಡಲು ಬಂದರೆ ನಾನು ಮುಂದುವರಿಯುತ್ತಾ ಇರ್ತೇನೆ. No time, brother. ಸಮಯ ಇಲ್ಲ ಸಹೋದರ. No time, sister. ಸಮಯ ಇಲ್ಲ ಸಹೋದರಿ. Fight with yourself. ನಿಮ್ಮ ಜೊತೆ ನೀವೇ ಯುದ್ಧ ಮಾಡಿ. I'm moving on to the next thing. ನಾನು ಮುಂದಿನ ಸಂಗತಿಗೆ ಮುಂದುವರಿಯುತ್ತಾ Are you ಇದ್ದೇನೆ. understanding me? ನಿಮಗೆ ಅರ್ಥವಾಗ್ತಾ You ಇದೆಯಾ? are married. This should enter you. You are married to Jesus. ನೀವು ಯೇಸುವಿನ ಜೊತೆಗೆ ವಿವಾಹವಾಗಿದ್ದೀರಿ.
Verse number 6. 6ನೆಯ ವಚನ. But now that we have been fully released from the power of the law, we are dead to what once controlled us. And our lives are no longer motivated by the obsolete way of following the written code, so that now we may serve God by living in the freshness of a new life in the power of the Holy Spirit. ಆಮೆನ್. ಈಗಲಾದರೂ ನಮ್ಮನ್ನು ಹಿಡಿದುಕೊಂಡಿದ್ದ ನ್ಯಾಯ ಪ್ರಮಾಣದ ಪಾಲಿಗೆ ನಾವು ಸತ್ತ ಕಾರಣ ಅದರಿಂದ ವಿಮುಕ್ತರಾಗಿದ್ದೇವೆ. ಹೀಗೆ ನಾವು ಅಕ್ಷರದ ಹಳೆ ರೀತಿಯಲ್ಲಿ ಆತನನ್ನು ಸೇವಿಸದೆ ಆತ್ಮನಿಂದ ಹೊಸ ರೀತಿಯಲ್ಲಿಯೇ ಸೇವಿಸುತ್ತೇವೆ. You have gone from living in your ex-husband's house to your new husband's house. ನಿಮ್ಮ ಹಳೆಯ ಗಂಡನ ಮನೆಯನ್ನು ಬಿಟ್ಟು ಹೊಸ ಗಂಡನ ಮನೆಗೆ ನೀವು ಪ್ರವೇಶಿಸಿದ್ದೀರಿ. That old house had like dust and moist everywhere. ಆ ಒಂದು ಹಳೆಯ ಒಂದು ಮನೆಯಲ್ಲಿ ಎಲ್ಲ ಕಡೆಯೂ ಬರೀ ಕಸ ಧೂಳು ಇತ್ತು. And you were controlled by those things that were not maintained, and those things were not really your responsibility. ನಿಜವಾಗಿಯೂ ನಿಮಗೆ ಸಂಬಂಧಿಸದೇ ಇರುವಂತ ಸಂಗತಿಗಳಿಂದಗಳಲ್ಲಿ ಆ ಹಳೆಯ ಮನೆಯಲ್ಲಿ ನೀವು ನಿಯಂತ್ರಿಸಲ್ಪಡುತ್ತಾ But in ಇದ್ದೀರಿ. your new house, ಆದರೆ ನಿಮ್ಮ ಹೊಸ ಮನೆಯಲ್ಲಿ you're not being controlled and oppressed by these petty things. ಈ ಚಿಕ್ಕ ಚಿಕ್ಕ ವಿಷಯಗಳಿಂದ ನೀವು ಗೊಂದಲಕ್ಕೆ ಒಳಪಟ್ಟು ನೀವು ಕುಗ್ಗಿಸಲ್ಪಟ್ಟಿಲ್ಲ. Because the table has been set for you. ಯಾಕಂದ್ರೆ ಔತಣವು ನಿಮಗೋಸ್ಕರವಾಗಿ ಸಿದ್ಧವಾಗಿದೆ. Everything is made ready for you. ಎಲ್ಲವೂ ನಿಮಗೋಸ್ಕರವಾಗಿ When ಸಿದ್ಧವಾಗಿದೆ. you come to his house, ಆತನ ಮನೆಗೆ ನೀವು ಬರುವಾಗ he has a banquet waiting for you. ಔತಣವು ನಿಮಗೋಸ್ಕರವಾಗಿ ಕಾಯುವಂತೆ ಆತನು Are ಮಾಡಿದ್ದಾನೆ. you understanding this? ನಿಮಗೆ ಅರ್ಥವಾಗ್ತಾ ಇದೆಯಾ? I need this word. ಈ ವಾಕ್ಯವು ನನಗೆ ಬೇಕು. I didn't even prepare this when I came up here. ನಾನು ಇಲ್ಲಿ ಬರುವಾಗ I didn't even prepare ನಾನು ಇಲ್ಲಿ this. ಬರುವಾಗ ಇದನ್ನು ಸಿದ್ಧ ಮಾಡಿಕೊಂಡು ಬರಲಿಲ್ಲ. He was shocked. Praise God. Praise God. Amen. So we no longer live in our old house, ನಾವೀಗ ನಮ್ಮ ಸ್ವಂತ ಮನೆಗಳಲ್ಲಿ ಜೀವಿಸ್ತಾ but we ಇದ್ದೇವೆ. live in our new house. ನಾವು ಹೊಸ ಮನೆಗಳಲ್ಲಿ ಜೀವಿಸ್ತಾ ಇದ್ದೇವೆ. I don't like old houses. I like new houses. ನನಗೆ ಹಳೆ ಮನೆ ಇಷ್ಟ ಇಲ್ಲ, ಹೊಸ ಮನೆ ಇಷ್ಟ. Some of you like old things. ನಿಮ್ಮಲ್ಲಿ ಕೆಲವರಿಗೆ ಹಳೆ ಸಂಗತಿಗಳು ಇಷ್ಟ. I'm not one of them. ನಾನು ಅಂತವನಲ್ಲ. It needs to be as modern and as updated. Everything needs to have the same color. I like new things. ನನಗೆ ಹೊಸ ಸಂಗತಿಗಳು ಇಷ್ಟ. Are you understanding me? Sometimes I don't even wash my shoes. I just get new shoes. ಕೆಲವು ಸಾರಿ ನಾನು ಹಳೆ ಶೂಸ್ ಅನ್ನು ತೊಳೆಯುವುದಿಲ್ಲ, ನಾನು ಹೊಸದನ್ನು ತೆಗೆದುಕೊಳ್ತೇನೆ. That's a joke. ಅದೊಂದು ತಮಾಷೆ. Are you understanding what I'm saying? ನನ್ನ ಮಾತು ನಿಮಗೆ In ಅರ್ಥವಾಗ್ತಾ your ಇದೆಯಾ? new house, ನಿಮ್ಮ ಹೊಸ ಮನೆಯಲ್ಲಿ you're no longer controlled by anything. ಯಾವುದರಿಂದಲೂ ಕೂಡ ನೀವು ನಿಯಂತ್ರಿಸಲ್ಪಡುವುದಿಲ್ಲ. It says, and our lives are no longer motivated by the obsolete way of following the written code. ನಾವು ಅಕ್ಷರದ ಹಳೆ ರೀತಿಯಲ್ಲಿ ಬರೆದಿರುವ ಪ್ರಕಾರವಾಗಿ ಆತನನ್ನು ಸೇವಿಸುವುದಿಲ್ಲ ಎಂಬುದಾಗಿ I don't ವಾಕ್ಯ have to ಹೇಳ್ತದೆ. walk around Jesus thinking, is this going to upset Jesus? Is he going to get mad? Is he going to hit me up? Or what is he going to do? ನಾನು ಯೇಸುವಿನ ಸುತ್ತಲೂ ಸುತ್ತಾಡಿಕೊಂಡು ಆತನಿಗೆ ಬೇಸರವಾಗ್ತದೆಯಾ, ಆತನು ಬೇಜಾರು ಮಾಡಿಕೊಳ್ತಾನೆ, ಏನಾಗಬಹುದು ಎಂಬುದಾಗಿ ಆಲೋಚಿಸಿಕೊಂಡು ಇರುವುದಿಲ್ಲ. Because the issue in the old marriage was there was no communication. ಯಾಕಂದ್ರೆ ಹಳೆಯ ವಿವಾಹದಲ್ಲಿ ಇದ್ದಂತಹ ಮುಖ್ಯ ಸಮಸ್ಯೆ ಏನೆಂದರೆ ಅಲ್ಲಿ ಸಂಭಾಷಣೆ ಇರಲಿಲ್ಲ. How do you know what they like when there's no communication? ಒಂದು ಸಂಭಾಷಣೆಯೇ ಇಲ್ಲದೆ ಹೋದರೆ ಅವರಿಗೆ ಏನು ಇಷ್ಟ ಎಂಬುದಾಗಿ ನಿಮಗೆ ಹೇಗೆ ತಿಳಿಯಲು But in ಸಾಧ್ಯ? your new marriage, you have a communication. ಆದರೆ ನಿಮ್ಮ ಹೊಸ ವಿವಾಹದಲ್ಲಿ ನಿಮಗೆ ಸಂಭಾಷಣೆ ಇದೆ. Through the outpouring of the Holy Spirit, ಪವಿತ್ರಾತ್ಮನ ಸುರಿಸುವಿಕೆ ಮೂಲಕವಾಗಿ your mediator. ನಿಮ್ಮ ಮಧ್ಯಸ್ಥಿಕನು. So how do I know what Jesus likes and doesn't like? ಹಾಗಾದರೆ ನನಗೆ ಹೇಗೆ ಅರ್ಥವಾಗ್ತದೆ ಯೇಸುವಿಗೆ ಏನು The, ಇಷ್ಟವಾಗ್ತದೆ ಏನು ಇಷ್ಟವಾಗುವುದಿಲ್ಲ ಎಂಬುದಾಗಿ? the communication line of the Holy Spirit tells me what he likes and doesn't like. ಪವಿತ್ರಾತ್ಮನು ನನಗೆ ಕೊಟ್ಟಿರುವಂತಹ ಸಂಭಾಷಣೆಯ ದಾರಿಯೇ ನನಗೆ ಎಲ್ಲವನ್ನು ತಿಳಿಸ್ತದೆ, ಆತನಿಗೆ ಏನು ಇಷ್ಟ ಏನು ಇಷ್ಟ ಇಲ್ಲ So ಎಂಬುದಾಗಿ. when I go to Jesus, I already know what he wants to eat and what he wants to wear. ನಾನು ಯೇಸುವಿನ ಬಳಿಗೆ ಹೋಗುವಾಗಲೇ ನನಗೆ ಗೊತ್ತಿರ್ತದೆ ಆತನಿಗೆ ಏನು ಬೇಕೋ, ಆತನಿಗೆ ಏನು ಇಷ್ಟವಾಗ್ತದೆ ಎಂಬುದಾಗಿ. Because communication has been restored. ಯಾಕಂದ್ರೆ ಆ ಸಂಭಾಷಣೆಯು ಪುನಃಸ್ಥಾಪನೆಗೊಂಡಿದೆ. Communication between you and the Father has been restored. ಯಾಕಂದ್ರೆ ನಿಮ್ಮ ಹಾಗೂ ತಂದೆಯ ಮಧ್ಯದಲ್ಲಿ ಸಂಭಾಷಣೆ ಪುನಃಸ್ಥಾಪನೆಗೊಂಡಿದೆ. So the old obsolete ways of living, you don't have to worry about it anymore. ಯಾಕಂದ್ರೆ ಹಳೆಯ ಸ್ವಭಾವದಲ್ಲಿ ಜೀವಿಸುವಂತ ಶೈಲಿಗೆ ನೀವು ಚಿಂತಿಸಬೇಕಾಗಿಲ್ಲ. You know, he's saying your old he's using the word obsolete. ಆ ಹಳೆಯ ಸ್ವಭಾವಗಳು ಎಂಬುದಾಗಿ In other words, pathetic.
ದುಷ್ಟವಾದವು ಎಂಬುದಾಗಿ. Your pathetic ways of living, you don't have to live like that ನಿಮ್ಮ anymore. ಹಳೆಯ ದುಷ್ಟ ಸ್ವಭಾವಗಳಲ್ಲಿ ಇನ್ನು ಮುಂದೆ ನೀವು ಜೀವಿಸಬೇಕಾಗಿಲ್ಲ. You're moving on to a healthy marriage. ನೀವು ಒಂದು ಆರೋಗ್ಯಕರವಾದಂತ ವಿವಾಹಕ್ಕೆ ಕಾಲಿಡ್ತಾ You're ಇದ್ದೀರಿ. moving on to a healthy relationship. ಒಂದು ಆರೋಗ್ಯಕರವಾಗಿರುವಂತ ಸಂಬಂಧದಲ್ಲಿ ನೀವು ಪ್ರವೇಶ ಮಾಡ್ತಾ ಇದ್ದೀರಿ. What does the last part of verse number 6 say? 6ನೇ ವಚನದ ಕೊನೆಯ ಸಾಲು ಏನು So ಹೇಳುತ್ತದೆ? now we may serve God by living in the freshness of a new life in the power of the Holy Spirit. ಆತ್ಮನಿಂದ ಹೊಸ ರೀತಿಯಲ್ಲಿಯೇ ಪವಿತ್ರಾತ್ಮನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸಬಹುದು ಎಂಬುದಾಗಿ. We are living a fresh life ನಾವು ಒಂದು ತಾಜಾತನದ ಜೀವಿತವನ್ನು ಜೀವಿಸ್ತಾ ಇದ್ದೇವೆ. because communication has been restored through the Holy Spirit. ಯಾಕಂದ್ರೆ ಪವಿತ್ರಾತ್ಮನಲ್ಲಿ ಸಂಭಾಷಣೆಯು ಪುನಃಸ್ಥಾಪನೆಗೊಂಡಿದೆ. We are living a fresh life ನಾವು ಒಂದು ತಾಜಾ ಜೀವಿತವನ್ನು ಜೀವಿಸ್ತಾ ಇದ್ದೇವೆ. because we can now talk to Him directly. ಯಾಕಂದ್ರೆ ಈಗ ನಾವು ಆತನಿಗೆ ನೇರವಾಗಿ ಮಾತನಾಡಬಹುದು. One of my earnest prayers and desires for the school ಈ ಒಂದು ಶಾಲೆಯ ವಿಷಯವಾಗಿ ನನ್ನ ಒಂದು ಪ್ರಾರ್ಥನೆ is that ಏನೆಂದರೆ, when people come here, ಜನರು ಇಲ್ಲಿ ಬರುವಾಗ they can directly talk to ಅವರು God. ದೇವರೊಂದಿಗೆ ನೇರವಾಗಿ They ಮಾತನಾಡಬಹುದು. can understand that their communication has been restored. ಅವರು ಅರ್ಥ ಮಾಡಿಕೊಳ್ಳಬೇಕು ಅವರ ಸಂಭಾಷಣೆಯು ಪುನಃಸ್ಥಾಪನೆಗೊಂಡಿದೆ ಎಂಬುದಾಗಿ. We can serve God because of the freshness of the Holy Spirit. ಪವಿತ್ರಾತ್ಮನ ಆ ನೂತನ ಸಂಗತಿಗಳ ನಿಮಿತ್ತವಾಗಿ ದೇವರ ಸೇವೆ ನಾವು ಮಾಡಬಹುದು. Every day He is making Himself fresh to us. ಯಾಕಂದ್ರೆ ಪ್ರತಿ ದಿನವೂ ಹೊಸದಾಗಿ ನಮಗೆ ಆತನ ಸಂಗತಿಗಳನ್ನು Lay your ಕೊಡ್ತಾ hand on ಇದ್ದಾನೆ. yourself right now. ನಿಮ್ಮ ಎದೆ ಮೇಲೆ ಕೈಯನ್ನು ಇಟ್ಟುಕೊಳ್ಳ್ರಿ. Say, Lord, refresh me. ದೇವರೇ ನನಗೆ ಪುನಶ್ಚೇತನಗೊಳಿಸು. Lord, refresh me. ಕರ್ತನೇ ನನಗೆ ಪುನಶ್ಚೇತನಗೊಳಿಸು. Lord, refresh me. ಕರ್ತನೇ ನನ್ನನ್ನು ಜೀವಿಸು We're ಎಂಬುದಾಗಿ. almost done here. Romans chapter 10 verses 4. ರೋಮಾಪುರದವರಿಗೆ ಬರೆದ ಪತ್ರಿಕೆ 10:4. For Christ is the end of the law, and because of Him God has transferred His perfect righteousness to all who believe. ನಂಬುವ ಪ್ರತಿಯೊಬ್ಬನು ನೀತಿವಂತನಾಗುವಂತೆ ಕ್ರಿಸ್ತನು ನ್ಯಾಯ ಪ್ರಮಾಣದ ಅಂತ್ಯವಾಗಿದ್ದಾನೆ. Amen. ಆಮೆನ್. Christ, when you married Him, you have died to the law. ಕ್ರಿಸ್ತನಿಗೆ ನೀವು ವಿವಾಹವಾದಾಗ ನ್ಯಾಯ ಪ್ರಮಾಣಕ್ಕೆ ನೀವು ಸತ್ತು ಹೋದಿರಿ. When you have married Him, you have died to the law. ನೀವು ಕ್ರಿಸ್ತನೊಂದಿಗೆ ವಿವಾಹವಾದಾಗ ನ್ಯಾಯ ಪ್ರಮಾಣಕ್ಕೆ ನೀವು ಸತ್ತು ಹೋದಿರಿ. Go with me to Hebrews chapter 7 verses 18 and 19. ಇಬ್ರಿಯ 7:18-19 ನೋಡಿಕೊಳ್ಳೋಣ. Hebrews 7 verses 18 to 19. ಇಬ್ರಿಯರಿಗೆ 7ನೇ ಅಧ್ಯಾಯದ 18-19. The old order of priesthood has been set aside as weak and powerless. ಮೊದಲಿದ್ದ ಆಜ್ಞೆಯು ನಿರ್ಬಲವಾಗಿಯೂ ನಿಷ್ಪ್ರಯೋಜನವಾಗಿಯೂ ಇದ್ದು. Verse number 19, for the law has never made anyone perfect, but in its place is a far better hope, which gives us confidence to experience intimacy with God. ನ್ಯಾಯ ಪ್ರಮಾಣವು ಯಾವುದನ್ನು ಸಿದ್ಧಿಗೆ ತಾರದಿರುವುದರಿಂದ ಉತ್ತಮವಾಗಿರುವ ನಿರೀಕ್ಷೆಯು ಸಿದ್ಧಿಗೆ ತಂದಿತು. ಇದರಿಂದ ನಾವು ದೇವರ ಸಮೀಪಕ್ಕೆ ಸೇರುತ್ತೇವೆ. Amen. ಆಮೆನ್. The old order of priesthood, ಆ ಹಳೆಯ ಒಂದು ಕ್ರಮಬದ್ಧತೆಯು, when he became the high priest, ಆತನು ಮಹಾಯಾಜಕನಾದನು, it has been done away with. ಅದು ಎಲ್ಲವೂ ಅಳಿದು That ಹೋಯಿತು. old constitution that condemned you. ಆ ಒಂದು ಹಳೆಯ ಸಂವಿಧಾನ ನಿಮಗೆ That ದೂಷಣೆ old ಎಂಬುದಾಗಿ constitution ಹೇಳುವಂಥದ್ದು. that didn't give you rights and freedom. ಹಳೆಯ ಸಂವಿಧಾನದಲ್ಲಿ ನಿಮಗೆ ಯಾವುದೇ ಹಕ್ಕುಗಳು When ಸಿಕ್ಕಿರಲಿಲ್ಲ. he became your husband, he replaced that constitution. ಆತನು ನಿಮ್ಮ ಗಂಡನಾದಾಗ ಸಂವಿಧಾನದ ಸಂಗತಿಗಳನ್ನು ಆತನು And ಮಾರ್ಪಡಿಸಿದನು. he said, how can I now empower my beloved? ಈಗ ನನ್ನ ಪ್ರಿಯರನ್ನು ನಾನು ಹೇಗೆ ಸಾಮರ್ಥ್ಯಗೊಳಿಸಲಿ? When you are in Jesus, ನೀವು ಯೇಸುವಿನಲ್ಲಿ ನೆಲೆಗೊಂಡಿದ್ದಾಗ he will empower you to walk out your destiny. ನಿಮ್ಮ ಗುರಿಯ ಕಡೆಗೆ ನಡೆಯುವುದಕ್ಕಾಗಿ ನಿಮಗೆ ಆತನು When ಸಾಮರ್ಥ್ಯಗೊಳಿಸುತ್ತಾನೆ. you are in Jesus, ನೀವು ಯೇಸುವಿನಲ್ಲಿ ನೆಲೆಗೊಂಡಿದ್ದಾಗ your desires will already been fulfilled because he wants what's best for you. ನಿಮ್ಮ ಬಯಕೆಗಳು ಅದಾಗಲೇ ಈಡೇರಿಸಲ್ಪಡುತ್ತವೆ. ಯಾಕಂದ್ರೆ ಆತನು ನಿಮ್ಮ ವಿಷಯವಾಗಿ ಉತ್ತಮವಾದದ್ದನ್ನೇ ಬಯಸುತ್ತಾನೆ. Verse number 19, I want us to pay attention to that. 19ನೇ ವಚನವನ್ನು ನಾವು It ಗ್ರಹಿಕೆಯಿಂದ says, for the ನೋಡಿಕೊಳ್ಳೋಣ. law has never made anyone perfect. ನ್ಯಾಯ ಪ್ರಮಾಣವು ಯಾವುದನ್ನು ಕೂಡ ಸಿದ್ಧಿಗೆ ತರದೇ ಇರುವುದರಿಂದ If you're still following the law, you're not perfect. ನೀವು ಇನ್ನೂ ನ್ಯಾಯ ಪ್ರಮಾಣವನ್ನು ಅನುಸರಿಸ್ತಾ ಇರುವುದಾದ್ರೆ But ನೀವು ಪರಿಪೂರ್ಣರಲ್ಲ. in the place of the law, ಆ ನ್ಯಾಯ ಪ್ರಮಾಣದ ಸ್ಥಳದಲ್ಲಿ he has given you a far better hope. ಇನ್ನೂ ಉತ್ತಮವಾಗಿರುವಂತಹ ನಿರೀಕ್ಷೆಯನ್ನು ಆತನು ನಿಮಗೆ ಕೊಟ್ಟಿದ್ದಾನೆ. What is better than the law? ಆ ಒಂದು ನ್ಯಾಯ ಪ್ರಮಾಣಕ್ಕೆ He's ಉತ್ತಮವಾದದ್ದು saying, ಯಾವುದು? experience intimacy with God. ದೇವರ ಜೊತೆಗೆ ಸಮೀಪವಾಗುವುದು ಎಂಬುದಾಗಿ ಅದು ಹೇಳುತ್ತದೆ. So let me tell you how you get away from the law.
ಹೇಗೆ ನೀವು ನ್ಯಾಯ ಪ್ರಮಾಣದಿಂದ ಹೊರಬರಲು ಸಾಧ್ಯ? You get into intimacy with Jesus. ಯೇಸುವಿನ ಜೊತೆಗೆ ನಿಕಟವಾದ ಸಂಬಂಧದಲ್ಲಿರುವುದರಿಂದ. Isn't that so simple? ಅದು ಬಹಳ You say, ಸರಳವಾಗಿಲ್ಲವಾ? God, I've been really accusing myself. ದೇವರೇ, ನಿಜವಾಗಿಯೂ ನನಗೆ ನಾನು ದೋಷಣೆ ಮಾಡಿಕೊಳ್ತಾ ಇದ್ದೇನೆ. I come before you now. ಈಗ ನಾನು ನಿನ್ನ ಬಳಿಗೆ ಬರ್ತೇನೆ. Help me to see you and know you. ನಿನ್ನನ್ನು ನೋಡಿ ತಿಳಿದುಕೊಳ್ಳುವುದಕ್ಕಾಗಿ ನನಗೆ ಸಹಾಯ Help ಮಾಡು. me to see you and know you. ನಿನ್ನನ್ನು ನೋಡಿ ತಿಳಿದುಕೊಳ್ಳುವುದಕ್ಕಾಗಿ ಸಹಾಯ ಮಾಡು. The old has been done away with, ಎಲ್ಲಾ ಹಳೆಯ ಸಂಗತಿಗಳು ಅಳಿದು ಹೋಗಿವೆ, and the new has come. ಈಗ ಹೊಸದು ಬಂದಿದೆ. Go with me to John chapter 20 verses 21 to 23. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯದ 21ರಿಂದ 23ನೇ ವಚನದವರೆಗೆ ನೋಡೋಣ. John chapter 20 verses 21 to 23. ಯೋಹಾನನ ಸುವಾರ್ತೆ 20ನೇ This is ಅಧ್ಯಾಯದ the- 21ರಿಂದ 23. This is the last part of the book of John. ಯೋಹಾನನ ಸುವಾರ್ತೆಯ ಕೊನೆಯ ಭಾಗವಾಗಿದೆ. Jesus is appearing to his disciples. ಯೇಸು ತನ್ನ ಶಿಷ್ಯರಿಗೆ ಪ್ರತ್ಯಕ್ಷನಾಗುತ್ತಾ ಇದ್ದಾನೆ. Previous part of this chapter, Jesus appears to Mary Magdalene. ಮಗ್ದಲಳ ಮರಿಯಳಿಗೆ ಹಿಂದಿನ ವಚನಗಳಲ್ಲಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವುದನ್ನು ನೋಡಬಹುದು. And he tells, and after her encounter with him, she says, I have seen the Lord. ಆಕೆ ಆತನನ್ನು ಕಂಡಾಗ ಆಕೆ ಅರಿಕೆ ಮಾಡಿ ಹೇಳಿದನು, ನಾನು ಕರ್ತನನ್ನು ನೋಡಿದೆನು ಎಂಬುದಾಗಿ. May this also be our statement that we have seen the Lord. ನಮ್ಮ ಮಾತು ಕೂಡ ಹೀಗೆ ಇರಲಿ, ನಾನು ದೇವರನ್ನು ನೋಡಿದ್ದೇನೆ ಎಂಬುದಾಗಿ. In our ministries, may we say we see the Lord. ನಮ್ಮ ಸೇವೆಗಳಲ್ಲಿ ನಾವು ಹೇಳಲು ಸಾಧ್ಯವಾಗಬೇಕು, ನಾವು ದೇವರನ್ನು ನೋಡಿದ್ದೇವೆ ಎಂಬುದಾಗಿ. In our families, let us say that we have seen the ನಮ್ಮ Lord. ಕುಟುಂಬಗಳಲ್ಲಿ ನಾವು ಹೇಳುವಂತಾಗಲಿ, ನಾವು ದೇವರನ್ನು ನೋಡಿದ್ದೇವೆ ಎಂಬುದಾಗಿ. In our workplaces, let us say that we have seen the Lord. ನಮ್ಮ ಕೆಲಸದ ಸ್ಥಳಗಳಲ್ಲಿ ನಾವು ಹೇಳುವಂತಾಗಬೇಕು, ನಾವು ದೇವರನ್ನು ನೋಡಿದ್ದೇವೆ ಎಂಬುದಾಗಿ. Jesus wants to appear to you. ಯೇಸು ನಿಮಗೆ ಪ್ರತ್ಯಕ್ಷನಾಗಲು ಬಯಸುತ್ತಾನೆ. Jesus is now commissioning and praying for his people. ಈಗ ಅವರಿಗೆ ಒಂದು ಜವಾಬ್ದಾರಿಕೆಯ ಕಾರ್ಯವನ್ನು ಕೊಟ್ಟು ತನ್ನ ಜನರಿಗಾಗಿ ಪ್ರಾರ್ಥಿಸ್ತಾ Now ಇದ್ದಾನೆ. he's appearing to them not just as their friend, as their leader, as their CEO, but he's appeared to them as their savior and their high priest. ಈಗ ಅವರ ಸ್ನೇಹಿತನು, ಅವರ ನಾಯಕನು, ಸಿಇಒ ಎಂಬುದಾಗಿ ಪ್ರತ್ಯಕ್ಷನಾಗದೆ ಅವರ ರಕ್ಷಕನ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ. Verse number 21 says this. 21ನೇ ವಚನವು ಹೀಗೆ ಹೇಳ್ತದೆ. Jesus repeated his greeting, peace to you. And he told them, just as the Father has sent me, I am now sending you. ಯೇಸು ತಿರುಗಿ ಅವರಿಗೆ, ನಿಮಗೆ ಸಮಾಧಾನವಾಗಲಿ, ನನ್ನ ತಂದೆಯು ನನ್ನನ್ನು ಕಳುಹಿಸಿದ ಮೇರೆಗೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಅಂದನು. Are you understanding this? ನಿಮಗೆ ಅರ್ಥವಾಗ್ತಾ ಇದೆಯಾ? Jesus is sending you just as the Father has sent him. ಯಾವ ರೀತಿಯಾಗಿ ತಂದೆಯಾದ ದೇವರು ಆತನನ್ನು ಕಳುಹಿಸಿಕೊಟ್ಟನೋ, ನಿಮ್ಮನ್ನು ಆತನು ಕಳುಹಿಸುತ್ತಾ This ಇದ್ದಾನೆ. school is not long enough yet. ಇನ್ನು ಈ ಒಂದು ಶಾಲೆಯು We ಸಾಕಾಗುವುದಿಲ್ಲ. don't have the time or the capacity to do a lot of things that we want to do. ಇನ್ನು ಅನೇಕ ಕಾರ್ಯಗಳು ಮಾಡಬೇಕಾಗಿವೆ, ಅದಕ್ಕೆ ಇನ್ನು ಹೆಚ್ಚಿನ ಸಂಗತಿಗಳು ಬೇಕಾಗಿವೆ. But even as you have been part of this school these past 11 days, ಈ ಕಳೆಯ 11 ದಿನಗಳಿಂದ ಇದಕ್ಕೆ ನೀವು ಭಾಗಿಗಳಾಗಿರುವಾಗಲೂ ಕೂಡ I want this one question to remain with you and go with you as you leave this ಈ place. ಸ್ಥಳವನ್ನು ಬಿಡುವಾಗ ಈ ಪ್ರಶ್ನೆಯೊಂದಿಗೆ ಇದನ್ನು ನಿಮ್ಮ ಮನಸ್ಸು ಹೃದಯದಲ್ಲಿ ನೀವು ಇಟ್ಟುಕೊಂಡು ಹೋಗಬೇಕೆಂಬುದಾಗಿ ನಾನು ಬಯಸ್ತೇನೆ. Say, Lord, send me to a people. ದೇವರೇ, ಜನರ ಬಳಿಗೆ ನನ್ನನ್ನು ಕಳುಹಿಸು. Because your job is to not sit in that seat and warm that seat. ಯಾಕಂದ್ರೆ ನಿಮ್ಮ ಒಂದು ಜವಾಬ್ದಾರಿಯು ಒಂದೇ ಕುರ್ಚಿಯ ಮೇಲೆ ಎಷ್ಟೋ ದಿನ ಕೂತುಕೊಂಡಿರುವುದಲ್ಲ. Your job is to go for him. ನಿಮ್ಮ ಜವಾಬ್ದಾರಿಕೆಯು ಆತನಿಗಾಗಿ What's ಹೋಗುವಂತದ್ದಾಗಿದೆ. interesting in verse number 1, ಒಂದನೆಯ ವಚನದಲ್ಲಿ ಏನು ಉತ್ಸುಕಕಾರಿ he ಅಂಶವಿದೆ? says, peace to you and I am sending you. ನಿಮಗೆ ಸಮಾಧಾನವಾಗಲಿ, ನಾನು ನಿಮಗೆ ಕಳಿಸಿಕೊಡ್ತಾ ಇದ್ದೇನೆ. You know why a lot of you don't have peace? ಯಾಕೆ ನಿಮ್ಮಲ್ಲಿ ಅನೇಕರಿಗೆ ಸಮಾಧಾನವಿಲ್ಲ ಗೊತ್ತಾ? Because you're not going where he's sending you. ಯಾಕಂದ್ರೆ ಆತನು ಕಳಿಸುವ ಸ್ಥಳಕ್ಕೆ ನೀವು ಹೋಗ್ತಾ ಇಲ್ಲ. And you're saying, God, give me peace, give me peace, give me peace. ಆಗ ನೀವು ಕೇಳ್ತಾ ಇದ್ರೆ, ದೇವರೇ ನನಗೆ ಸಮಾಧಾನ ಕೊಡು, ಸಮಾಧಾನ ಕೊಡು, ಸಮಾಧಾನ ಕೊಡು But ಎಂಬುದಾಗಿ. God is saying, I'm sending you and I will only give you peace if you go. ನಾನು ನಿನಗೆ ಕಳಿಸ್ತಾ ಇದ್ದೇನೆ, ನೀನು ಹೋಗುವಾಗ ಮಾತ್ರವೇ ನಿನಗೆ ಸಮಾಧಾನವಾಗ್ತದೆ. Peace is for the sending. ಸಮಾಧಾನವು ಕಳಿಸುವಂತದ್ದು ವಿಷಯವಾಗಿ ಮಾತ್ರವೇ ಇದೆ. Peace is not for the sitting. ಸಮಾಧಾನವು ಕೂತಿರುವಂತವರಿಗಾಗಿ ಅಲ್ಲ. Let that sink in with you. ನಿಮ್ಮಲ್ಲಿ ಅದು ಆಳವಾಗಿ ಪ್ರವೇಶಿಸಲಿ. Because he's not about to give free peace to people who are just going to do nothing with that. ಯಾಕಂದ್ರೆ ಏನು ಕೂಡ ಮಾಡದೇ ಇರುವಂತ ಜನರಿಗೆ ಆತನು ಸಮಾಧಾನ ಕೊಡುವುದಿಲ್ಲ. If he's giving me peace, that means I don't have peace. ಒಂದು ವೇಳೆ ಆತನು ನನಗೆ ಸಮಾಧಾನ ಕೊಡ್ತಾ ಇರುವುದಾದರೆ ಅದರ ಅರ್ಥ ನನಗೆ ಸಮಾಧಾನ ಇಲ್ಲ ಎಂಬುದಾಗಿ. He's giving you peace for the sending. ಕಳಿಸುವುದರ ವಿಷಯವಾಗಿ ಆತನು ನಿಮಗೆ ಸಮಾಧಾನ ಕೊಡ್ತಾ ಇದ್ದಾನೆ. Verse 22. 22ನೇ ವಚನ. Then taking a deep breath, he blew on them and said,
receive the Holy Spirit. ಆತನು ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ನೀವು ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ ಅಂದನು. Receive the Holy Spirit. ಪವಿತ್ರಾತ್ಮನನ್ನು ಹೊಂದಿಕೊಳ್ಳಿರಿ. When we decide to go for God, ದೇವರಿಗೋಸ್ಕರವಾಗಿ ಹೋಗಬೇಕೆಂಬುದಾಗಿ ನಾವು ತೀರ್ಮಾನಿಸುವಾಗ the Holy Spirit will go before us. ಪವಿತ್ರಾತ್ಮನು ನಮ್ಮ ಮುಂದಾಗಿ ಹೋಗುತ್ತಾನೆ. How are we going to do this? Where are we going to go? Just decide and the Holy Spirit will lead you. ಎಲ್ಲಿ ಹೋಗಬೇಕು ಏನು ಮಾಡಬೇಕೆಂಬುದಾಗಿ ಆಲೋಚಿಸಿರುವುದರ ಬದಲಾಗಿ ಬರೀ ತೀರ್ಮಾನಿಸಿರಿ, ಪವಿತ್ರಾತ್ಮನೇ ಮುಂದೆ ಹೋಗಿ ಮಾರ್ಗ ಸೃಷ್ಟಿಸುತ್ತಾನೆ. Verse number 23, and we close with this. 23ನೇ ವಚನದೊಂದಿಗೆ ನಾವು It ಮುಕ್ತಾಯಗೊಳ್ಳುತ್ತೇವೆ. says, I send you to preach the forgiveness of sins, and people's sins will be forgiven. Look at that authority. ಎಂತಹ ಅಧಿಕಾರವಿದೆ ಎಂಬುದಾಗಿ ನೀವು ನೋಡಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸುತ್ತೀರೋ ಅವು ಅವರಿಗೆ ಕ್ಷಮಿಸಲ್ಪಡುವವು. In other words, I send you to tell people that they are forgiven. So this concept of this new marriage will enter their conscience. ನಾನು ನಿಮಗೆ ಕಳಿಸಿಕೊಡ್ತಾ ಇರುವಂತದ್ದು ಅವರಿಗೆ ನಾನು ಕ್ಷಮಿಸಿದ್ದೇನೆ ಎಂಬುದಾಗಿ ನೀವು ಅವರಿಗೆ ಘೋಷಿಸುವಾಗ ಈ ಹೊಸ ವಿವಾಹದ ಸಂಗತಿಗಳು ಅವರಿಗೆ ಮನವರಿಕೆಯಾಗುವ ಹಾಗೆ. This is apostolic ministry. ಇದು ಅಪೊಸ್ತಲ ಸೇವೆ We are ಆಗಿದೆ. being sent out to preach the forgiveness of sins and our marriage to the Lamb of God. ಪಾಪ ಕ್ಷಮಾಪಣೆಯ ವಿಷಯವಾಗಿ ಸಾರುವುದಕ್ಕೋಸ್ಕರವಾಗಿ ನೀವು ಹೊರಗಡೆ ಕಳಿಸಲ್ಪಟ್ಟವರಾಗಿ ಆ ವಿವಾಹದ ವಿಷಯವಾಗಿ ಜನರಿಗೆ ಮನವರಿಕೆ In ಮಾಡಿಸುವಂತದ್ದು. verse number 23, the rest of the verse, he says, but if you don't proclaim the forgiveness of their sins, they will remain guilty. ಯಾರ ಪಾಪಗಳನ್ನು ನೀವು ಉಳಿಸುತ್ತೀರೋ ಅವು ಅವರಿಗೆ ಉಳಿಯುತ್ತವೆ ಎಂದು ಹೇಳಿದನು. Amen. ಆಮೆನ್. When you decide to go for the Lord, ಕರ್ತನಿಗೋಸ್ಕರವಾಗಿ ಹೋಗಬೇಕೆಂಬುದಾಗಿ ನೀವು one of the ತೀರ್ಮಾನಿಸುವಾಗ prayers I've been praying recently is, God, make me so uncomfortable. ನನಗೆ ಕರ್ತನೆ ಅಷ್ಟು ಅನ್ಕಂಫರ್ಟಬಲ್ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. Take me out of my comfort zone. ನನ್ನ ಆರಾಮದಾಯಕ ಸ್ಥಿತಿಯಿಂದ ನನ್ನನ್ನು ತೆಗೆದುಕೋ. Sometimes you feel like you're outgrowing a place. ನೀವು ಎಷ್ಟೋ ಸಾರಿ ಒಂದೇ ನಿರ್ದಿಷ್ಟವಾದ ಹಂತದಲ್ಲಿ ಇದ್ದುಕೊಂಡು ಬೆಳೆಯುತ್ತಾ ಇದ್ದೀರಿ ಎಂಬುದಾಗಿ ಭಾವಿಸ್ತೀರಿ. Sometimes you feel like you're reaching the ceiling of the place you are in. ಕೆಲವು ಸಾರಿ ನೀವು ಕೂತಿರುವಂತ ಸ್ಥಳದ ಚಾವಣಿಯನ್ನು ತಲುಪ್ತಾ ಇದ್ದೀರಿ ಎಂಬುದಾಗಿ ನೀವು ಅಂದ್ಕೊಳ್ತೀರಿ. But may the Lord take you to a place where there is no ceiling. ಆದರೆ ಚಾವಣಿಯೇ ಇಲ್ಲದೆ ಇರುವಂತ ಸ್ಥಳಕ್ಕೆ ದೇವರು ನಿಮ್ಮನ್ನು ನಡೆಸಲಿ. May he take you to a place where nobody can limit you. ಯಾರು ಕೂಡ ನಿಮಗೆ ಮಿತಿಗೆ ಒಳಪಡಿಸದೇ ಇರುವಂತ ಸ್ಥಳಕ್ಕೆ ದೇವರು ನಿಮ್ಮನ್ನು ನಡೆಸಲಿ. Because in his house there is no roof. ಯಾಕಂದ್ರೆ ಆತನ ಮನೆಯಲ್ಲಿ ಚಾವಣಿ ಇಲ್ಲ. His glory is the roof. ಆತನ ಮಹಿಮೆಯೇ ಅಲ್ಲಿ His ಚಾವಣಿಯಾಗಿದೆ. power is the roof. ಆತನ ಸಾಮರ್ಥ್ಯವೇ ಅಲ್ಲಿ And ಚಾವಣಿಯಾಗಿದೆ. we live under his glory and his power. ನೀವು ಆತನ ಶಕ್ತಿ ಆತನ ಮಹಿಮೆ ಅಡಿಯಲ್ಲಿ Are ಇರ್ತೀರಿ. you understanding me? ನಿಮಗೆ ಅರ್ಥವಾಗ್ತಾ Can we ಇದೆಯಾ? all stand up for 5 minutes? 5 ನಿಮಿಷ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣವಾ? And after this session, we're going to have a time of testimony and a time of short prayer and worship. ಈ ಒಂದು ಸಮಯದ ನಂತರ ಸಾಕ್ಷಿಗಳಿಗೆ ಸಮಯವಿರುತ್ತದೆ, ಒಂದು ಸ್ತುತಿ ಆರಾಧನೆಯ ಸಮಯವನ್ನು ನಾವು The next ಹೊಂದಿಕೊಳ್ಳಲಿದ್ದೇವೆ. session we come back, we're going to have that. ಮುಂದಿನ ಸೆಷನ್ ಅಲ್ಲಿ ನಾವು But this ಮುಂದುವರಿಯಲಿದ್ದೇವೆ. was your last teaching session here. ಆದರೆ ನಿಮಗೆ ಕಲಿಸುವಿಕೆ ಅಂಶದಲ್ಲಿ ಇದೊಂದು ಕೊನೆಯ ಸೆಷನ್ ಆಗಿತ್ತು. And I want you to leave with this understanding that Jesus is your new husband. ಈ ಒಂದು ತಿಳುವಳಿಕೆಯೊಂದಿಗೆ ನೀವು ಈ ಸ್ಥಳವನ್ನು ಬಿಡಬೇಕೆಂಬುದಾಗಿ ನಾನು ಬಯಸ್ತೇನೆ. ಯೇಸು ನಿಮ್ಮ ಹೊಸ ಗಂಡನು ಎಂಬುದಾಗಿ. Jesus will not accuse you. ಯೇಸು ನಿಮಗೆ ದೂಷಣೆ ಮಾಡುವುದಿಲ್ಲ. Jesus will not accuse you. ಯೇಸು ನಿಮಗೆ ತಪ್ಪು ಹೊರಿಸುವುದಿಲ್ಲ. Even as you're standing, ನೀವು ನಿಂತಿರುವಾಗಲೂ ಕೂಡ just say, Lord, send me, I will go. ದೇವರೇ ನನ್ನನ್ನು ಕಳಿಸು, ನಾನು ಹೋಗ್ತೇನೆ ಎಂಬುದಾಗಿ. Send me to a village, send me to a city, send me to a nation, I will go. ಒಂದು ಹಳ್ಳಿಗೆ ನನಗೆ ಕಳಿಸಿಕೊಡು, ಪಟ್ಟಣಕ್ಕೆ ನನಗೆ ಕಳಿಸಿಕೊಡು, ದೇಶಕ್ಕೆ ನನಗೆ ಕಳಿಸಿಕೊಡು, ನಾನು ಹೋಗಲು ಸಿದ್ಧನಾಗಿದ್ದೇನೆ. Send me to a desolate land and I will go. ಮರುಭೂಮಿಗೆ ನೀನು ಕಳಿಸಿದರೂ ಕೂಡ ನಾನು ಹೋಗ್ತೇನೆ ದೇವರೇ. You have given me peace for the sending. ಕಳಿಸುವುದರ ವಿಷಯವಾಗಿ ನೀನು ನನಗೆ ಸಮಾಧಾನವನ್ನು ಕೊಟ್ಟಿದ್ದೆ. You have given me peace for the going. ಹೋಗುವುದರ ವಿಷಯವಾಗಿ ನೀನು ನನಗೆ ಸಮಾಧಾನವನ್ನು ಕೊಟ್ಟಿದ್ದೆ. Really get serious with the Lord and say, Lord, where must I go? ದೇವರ ಜೊತೆಗೆ ಗಾಢವಾದ ಸಂಬಂಧದಲ್ಲಿ ನಿರ್ದಿಷ್ಟವಾಗಿ ಗಂಭೀರವಾಗಿ ಅರಿಕೆ ಮಾಡಿ ಬೇಡಿ, ದೇವರೇ ನಾನು ಎಲ್ಲಿ ಹೋಗಲಿ? Let this remain with you. ಇದು ನಿಮ್ಮೊಂದಿಗೆ ಉಳಿದುಕೊಳ್ಳಲಿ. God, what must I do? ದೇವರೇ ನಾನು ಏನು ಮಾಡಲಿ? God, what must I say? ನಾನು ಏನು ಹೇಳಲಿ? I receive your Holy Spirit. ನಿನ್ನ ಆತ್ಮನನ್ನು ನಾನು ಹೊಂದಿಕೊಂಡಿದ್ದೇನೆ. If you have not received the Holy Spirit, lift your hands and say, Lord, give me your Holy Spirit. ಇದುವರೆಗೂ ಪವಿತ್ರ ಆತ್ಮನನ್ನು ಹೊಂದಿಕೊಳ್ಳದೆ ಇರುವಂತವರು ಇದ್ದರೆ ಕೈಗೆತ್ತಿ ನೀವು ಬೇಡಿಕೊಳ್ಳಿರಿ, ದೇವರೇ ಆತ್ಮನನ್ನು ನನಗೆ ಕೊಡು ಎಂಬುದಾಗಿ. Say, Lord, give me your Holy
Spirit. ನಿನ್ನ ಪವಿತ್ರಾತ್ಮನನ್ನು ನನಗೆ ಕೊಡು ದೇವರೇ. Give me your Holy ನಿನ್ನ Spirit. ಪವಿತ್ರಾತ್ಮನನ್ನು ನನಗೆ ಕೊಡು ದೇವರೇ. I want the Holy Spirit. ನನಗೆ ಪವಿತ್ರಾತ್ಮನು ಬೇಕು. The Lord is depositing something in you. ದೇವರು ನಿಮ್ಮಲ್ಲಿ ಏನೋ ಒಂದನ್ನು ಶೇಖರಿಸ್ತಾ I'm ಇದ್ದಾನೆ. telling you, there are some ministries in this place that the Lord is birthing out from here. ಈ ಒಂದು ಸ್ಥಳದಿಂದ ಕೆಲವು ಸೇವೆಗಳನ್ನು ಕರ್ತನು ಹುಟ್ಟಿಸ್ತಾ ಇದ್ದಾನೆ. It may be a very humble beginning, but don't stop that humble beginning. ಅದು ಒಂದು ಬಹಳ ದೀನ ಆರಂಭವಾಗಬಹುದು, ಚಿಕ್ಕದಾಗಿರಬಹುದು, ಆದರೆ ಅದರಲ್ಲಿ It ನಿಲ್ಲಬೇಡಿರಿ. may begin like a little stream, but that stream will become a mighty ocean. ಒಂದು ಚಿಕ್ಕ ಬುಗ್ಗೆಯ ಹಾಗೆ ಅದು ಆರಂಭವಾಗಬಹುದು, ಆದರೆ ಅದು Say- ದೊಡ್ಡ ಜನಾಂಗವಾಗ್ತದೆ. Say, Lord, I don't want to despise what you're doing in my life. ನನ್ನ ಜೀವಿತದಲ್ಲಿ ನೀನು ಮಾಡುವಂತ ಕಾರ್ಯಗಳಿಗೆ ನಾನು ವಿರೋಧಿಸುವುದಿಲ್ಲ ದೇವರೇ. The law has been done away with, ದೇವರು ಅನೇಕ ಮಾರ್ಗವನ್ನು ಸೃಷ್ಟಿಸಿದ್ದಾನೆ, but He has given you grace. ಆತನು ನಿಮಗೆ ಕೃಪೆಯನ್ನು And ಕೊಟ್ಟಿದ್ದಾನೆ. you will now be fruitful because of Jesus. ಯೇಸು ಕ್ರಿಸ್ತನ ದೆಸೆಯಿಂದ ಈಗ ನೀವು ಫಲಭರಿತರಾಗುತ್ತೀರಿ. Say, Lord, thank you for intimacy. ದೇವರೇ, ಆ ನಿಕಟವಾದ ಸಂಬಂಧಕ್ಕಾಗಿ ವಂದಿಸ್ತೇನೆ. Thank you for intimacy. ನಿಕಟವಾದ ಸಂಬಂಧಕ್ಕಾಗಿ ವಂದಿಸ್ತೇನೆ. Thank you for intimacy. ನಿಕಟವಾದ ಸಂಬಂಧಕ್ಕಾಗಿ ವಂದಿಸ್ತೇನೆ. Really, really ask the Lord. Say, Lord, let my ministry begin now. ನಿಜವಾಗಿಯೂ ಗಂಭೀರವಾಗಿ ಪ್ರಾರ್ಥಿಸಿ ಕೇಳಿಕೊಳ್ಳಿರಿ. See, ದೇವರೇ, ನನ್ನ ಸೇವೆಯು ಈಗ To ಆರಂಭವಾಗಲಿ. each of you, He wants to give you a ministry. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ಆತನು ಸೇವೆಯನ್ನು ಕೊಡಲು ಬಯಸುತ್ತಾನೆ. Ministry is service. ಆ ಒಂದು ಸೇವೆ ಎನ್ನುವಂಥದ್ದು ಆತನಿಗೆ ಮಾಡುವಂತ ಕಾರ್ಯವಾಗಿದೆ. Serve His people. ಆತನ ಜನರಿಗೆ ಸೇವೆ ಮಾಡುವುದು, Serve His children. ಆತನ ಮಕ್ಕಳ ಸೇವೆ ಆಗಿದೆ. Because you've been here for a minute now. ಯಾಕಂದ್ರೆ ಅನೇಕ ಸಮಯದಿಂದ ನೀವು ಇಲ್ಲಿದ್ದೀರಿ. You have to go now. ಈಗ ನೀವು ಹೋಗಬೇಕು. You have to go now. ಈಗ ನೀವು ಹೋಗುವಂತ ಸಮಯವಾಗಿದೆ. Say, Lord, send me. ದೇವರೇ, ನನಗೆ ಕಳಿಸಿಕೊಡು. Lord, send me. ದೇವರೇ, ನನ್ನನ್ನು ಕಳಿಸಿಕೊಡು. Lord, send me. ಕರ್ತನೇ, ನನ್ನನ್ನು ಕಳಿಸಿಕೊಡು. I will go for you, Jesus. ನಿನಗಾಗಿ ನಾನು ಹೋಗುತ್ತೇನೆ. I will ಯೇಸುವೇ. go to the uttermost parts of the earth for you, Jesus. ನಿನಗೋಸ್ಕರವಾಗಿ ಈ ಲೋಕದ ಕಟ್ಟ ಕಡೆಯವರೆಗೆ ನಾನು ಹೋಗ್ತೇನೆ ದೇವರೇ. From this obsolete city, may you send out missionaries into the nations, O ಈ Lord. ಒಂದು ನಿರ್ದಿಷ್ಟವಾದ ಪಟ್ಟಣದಿಂದ ಮಿಷನರಿಗಳನ್ನು ನೀನು ಹೊರಗಡೆ ಕಳಿಸು ದೇವರೇ.